ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿರೂಪಿಣಿ ಪೂರ್ಣಬೋಧಂ. ಓಂ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀಹಿ ನಿರ್ಮಮೋ ಯಾತಿ ಪರಂ ಜೇತಿ ಸೋಚ್ಯುತಃ. ಗಾಯತ್ರಿ ಜಪದ ತನಕದ ಪ್ರಾತಃ ಕಾಲದ ಅನುಷ್ಠಾನದ ವಿವರಗಳನ್ನು ಆಚಾರ್ಯ ಹೇಳಿದ್ದನ್ನು ನಾವು ನಿನ್ನೆ ನೋಡಿದೆವು. ಗಾಯತ್ರಿ, ಅದಕ್ಕಿಂತ ಮೊದಲು ಗಾಯತ್ರಿ ಅರ್ಘ್ಯ, ಆಮೇಲೆ ಪಾಪಪುರುಷ ನಿರಸನ, ಗಾಯತ್ರಿಯ ಅನಂತರ ಮಾಡತಕ್ಕಂಥ ದಿಗುಪಸ್ಥಾನ ಮತ್ತು ಬ್ರಹ್ಮಯಜ್ಞ, ಅದನ್ನು ಸಂಕ್ಷಿಪ್ತವಾಗಿ ಹಿಂದೆ ಸೂಚಿಸಿಬಿಟ್ಟಿದ್ದಾರೆ ಆಚಾರ್ಯ. ಗಾಯತ್ರಿ ಆದಮೇಲೆ ಪ್ರಾತಃ ಸಂಧ್ಯಾ ವಂದನೆ ಮುಗಿಯಿತು. ಆಮೇಲೆ ಮಾಡಬೇಕಾಗಿರ್ತಕ್ಕಂಥದ್ದು ನಾವು ಉಪದೇಶ ತೆಗೆದುಕೊಂಡಿರತಕ್ಕಂಥ ಇತರ ಮಂತ್ರಗಳ ಜಪ. ಗಾಯತ್ರಿ ಅಲ್ಲದೆ ನಾವು ಈ ಯಾವ್ಯಾವ ಮಂತ್ರಗಳ ಉಪದೇಶ ಇದೆ ಆ ಎಲ್ಲ ಮಂತ್ರಗಳನ್ನು ದಿನಾಲೂ ಜಪಿಸಬೇಕು. ನಾನು ನಿನ್ನೆ ಒಂದು ಮಾತು ಹೇಳಿದೆ, 72,000 ಅಕ್ಷರಗಳಿಂದ ಹೆಚ್ಚಾಗ ಅದು ಒಂದೊಂದು ಮಂತ್ರಕ್ಕೆ ಅನ್ವಯ. ಗಾಯತ್ರಿ ಒಂದು ದಿವಸದಲ್ಲಿ 72,000 ಮಂತ್ರ ಅಕ್ಷರ ಆಗುವಷ್ಟು ಗಾಯತ್ರಿ ಅನ್ನದೇ 3,000 ಗಾಯತ್ರಿನ ಒಂದು ದಿವಸ ಜಪಿಸಬಹುದು. ಹಾಗೆಯೇ ಎಲ್ಲಾ ಮಂತ್ರವನ್ನು 72,000 ಅಕ್ಷರ ಆಗುವಷ್ಟು ಜಪಿಸಬಹುದು. ಇವಾಗ 8 ಅಕ್ಷರದ ಮಂತ್ರ ಆಗಿದ್ರೆ ಅದನ್ನ 8, 9, 72 9,000 ಜಪಿಸಬಹುದು. 6 ಅಕ್ಷರದ ಮಂತ್ರ ಆಗಿದ್ರೆ 12,000 ಜಪಿಸಬಹುದು. 12 ಅಕ್ಷರದ ಮಂತ್ರ ಆದರೆ ವಾಸ್ತವ ದ್ವಾದಶಾಕ್ಷರ 6,000 ದಿವಸ ಜಪಿಸಬಹುದು. ಹೀಗೆ ಯಾವ ಮಂತ್ರವನ್ನು 72,000 ಅಕ್ಷರಗಳಿಗೆ ಮೀರದಂತೆ ಜಪಿಸಿದರೆ ಸರಿ. ಒಂದೊಂದು ಮಂತ್ರಕ್ಕೂ 72,000 ಅಕ್ಷರ ಆಗುವಷ್ಟು. ಒಟ್ಟಿಗೆ ಯಾವತ್ತು ಜಪಿಸಿದ ಮಂತ್ರಗಳ ಒಟ್ಟು ಸಂಖ್ಯೆ 72,000 ಅಲ್ಲ, ಒಂದೊಂದು ಮಂತ್ರಗಳಿಗೂ. ಹಾಗಾಗಿ ನಾವು ಗಾಯತ್ರಿ ಜಪ ಆದಮೇಲೆ ದಿಗುಪಸ್ಥಾನ ಎಲ್ಲ ಆಯಿತು. ಆಮೇಲೆ ಮಾಡತಕ್ಕಂಥದ್ದು ಕೆಲವೊಮ್ಮೆ ದಿಗುಪಸ್ಥಾನದ ಮೊದಲೇ ಮಾಡ್ತಾರೆ ಮಂತ್ರ ಜಪ, ಕೆಲವರು ಗಾಯತ್ರಿ ಜಪ ಆದ ದಿಗುಪಸ್ಥಾನ ಎಲ್ಲ ಮುಗಿದ ಮೇಲೆ ಆ ಸಂಧ್ಯಾ ವಂದನೆ ಮುಗಿದ ಮೇಲೆ ಮತ್ತೆ ಉಪದಿಷ್ಟವಾದ ಮಂತ್ರಗಳ ಜಪ. ಅದರಲ್ಲಿ ಒಂದು ನಿಯತವಾದ ಜಪ, ಉಳಿದ ಮಂತ್ರಗಳ ಉಪದೇಶ ತಗೊಳ್ಬೇಕೋ ಬಿಡಬೇಕೋ ಅನ್ನೋದಕ್ಕೆ ಶಾಸ್ತ್ರ ನಮ್ಮ ಇಷ್ಟ, ಅದು ನಮ್ಮ ಯಥಾಶಕ್ತಿ. ಅದು ಗಾಯತ್ರಿ ಹೇಗೆ ನಿಯತವೋ ಅದು ಅನುಕೂಲ ಇದ್ದರೆ ತಗೊಳ್ಳುವುದರಲ್ಲಿ ಬಿಡುವುದು ಅಂತಿಲ್ಲ. ಹಾಗೆಯೇ ಗಾಯತ್ರಿ ಎನ್ನುವುದು ವೇದಾಧಿಕಾರ ಸಿದ್ಧ್ಯರ್ಥಂ ನಿಯತವಾದದ್ದು. ಹಾಗೆ ವೈಷ್ಣವತ್ವ ಸಿದ್ಧ್ಯರ್ಥಂ ಅಷ್ಟಷಡಕ್ಷರ, ನಾರಾಯಣ ಅಷ್ಟಾಕ್ಷರ ನಿಯತ. ಅದನ್ನು ಉಪದೇಶ ತೆಗೆದುಕೊಳ್ಳಲೇಬೇಕು. ಅದು ಐಚ್ಛಿಕ ಅಲ್ಲ ಶಾಸ್ತ್ರ ಪ್ರಕಾರ. ಅದರಿಂದ ಆಚಾರ್ಯ ಹೇಳ್ತಾರೆ ಗಾಯತ್ರಿ ಅನಂತರ ಅಷ್ಟಾಕ್ಷರ ಜಪಿಸಬೇಕು ಅಂತ. ಉಳಿದದ್ದು ಉಪದೇಶ ಇದ್ದರೆ ಜಪಿಸಬೇಕು, ಇದಿಲ್ಲ ಅದಲ್ಲ. ಇದು ಉಪದೇಶ ಇದ್ದರೆ ಅಲ್ಲ, ಉಪದೇಶ ತೆಗೆದುಕೊಳ್ಳಲೇಬೇಕು. ಇಲ್ಲದೇ ಇದ್ರೆ ವೈಷ್ಣವತ್ವ ಪ್ರಾಪ್ತಿ ಆಗುವುದಿಲ್ಲ. ಅದರಿಂದ ಗಾಯತ್ರಿ ಜಪ ಆದ ನಂತರ ಒಂದು ವೈದಿಕತ್ವ ಸಿದ್ಧ್ಯರ್ಥಂ, ಮತ್ತೊಂದು ವೈಷ್ಣವತ್ವ ಸಿದ್ಧ್ಯರ್ಥಂ. ಇದು ಒಂದು ವೇದ ದೀಕ್ಷೆ. ಗಾಯತ್ರಿ ಅನ್ನೋದು ವೇದ ದೀಕ್ಷೆ, ನಾರಾಯಣ ಅಷ್ಟಾಕ್ಷರ ಅನ್ನೋದು ವೈಷ್ಣವತ್ವದ ದೀಕ್ಷೆ. ಅದನ್ನು ಎಷ್ಟು ಜಪಿಸಬೇಕು? ಗಾಯತ್ರ್ಯಾ ತ್ರಿಗುಣಂ ವಿಷ್ಣುಂ ಧ್ಯಾಯನ್ ಅಷ್ಟಾಕ್ಷರಂ ಜಪೇತಿ ಅಂದರು. ಗಾಯತ್ರಿಯಿಂದ ಅದು 3 ಪಟ್ಟು ಚಿಕ್ಕದು. ಗಾಯತ್ರಿಯಲ್ಲಿ 24 ಅಕ್ಷರ, ಅಷ್ಟಾಕ್ಷರದಲ್ಲಿ 8 ಅಕ್ಷರ. ಆದ್ದರಿಂದ ಅಷ್ಟಾಕ್ಷರಂ ಜಪೇತ್, ಅಷ್ಟಾಕ್ಷರಂ ಮಂತ್ರಂ ಜಪೇತ್. ಎಷ್ಟು ಬಾರು? 8 ಅಕ್ಷರದ ಮಂತ್ರ ಅಂತಂದ್ರೆ ಅದು ನಾರಾಯಣ ಅಷ್ಟಾಕ್ಷರವೇ ಪ್ರಸಿದ್ಧ. ಆದ್ರಿಂದ ಯಾವ ಅಷ್ಟಾಕ್ಷರ ಅಂದ್ರೆ ಅಷ್ಟಾಕ್ಷರ ಮಂತ್ರವನ್ನು ಜಪಿಸಬೇಕು ಅಂತ. ಅಷ್ಟಾಕ್ಷರ ಅಂದ್ರೆ ಓಂ ನಮೋ ನಾರಾಯಣ ಅಂತ. ಯಾಕೆಂದ್ರೆ ಗಾಯತ್ರಿಗೆ ಹೇಗೆ ವೇದಮಾತಾ ಅಂತ ಹೆಸರು, ಹಾಗೆ ಓಂ ನಮೋ ನಾರಾಯಣ ಅನ್ನುವ ಅಷ್ಟಾಕ್ಷರಕ್ಕೆ ಮೂಲಮಂತ್ರ ಅಂತ ಹೆಸರು. ಮೂಲಮಂತ್ರದಿಂದ ದೇವರನ್ನು ಮುಟ್ಟಿ ಜಪಿಸಬೇಕು ಅಂತ ಹೇಳಿದ್ರೆ ಓಂ ನಮೋ ನಾರಾಯಣ ಅಂದ್ರೆ. ಓಂ ನಮೋ ನಾರಾಯಣ ಅನ್ನೋದು ಓಂಕಾರದಿಂದ ಬಂದಿರತಕ್ಕಂಥ ಓಂಕಾರದ 8 ಅಕ್ಷರಗಳಿಂದ ಆವಿರ್ಭಾವಗೊಂಡ ಮೂಲಮಂತ್ರ, ಅದು ನೇರ. ಹಾಗಾಗಿ ಅದು ಅಷ್ಟಾಕ್ಷರ ಅಂದ್ರೆ ಮೂಲಮಂತ್ರ, ಎಲ್ಲಕ್ಕೂ ಮೂಲಮಂತ್ರ. ಅದನ್ನ ಬೇರೆ ಅಷ್ಟಾಕ್ಷರ ಮಂತ್ರಗಳು ಇರ್ಬೋದು, ಇವೆ ಅಷ್ಟಾಕ್ಷರ ಮಂತ್ರಗಳು ಅನೇಕ ಇವೆ. ಆದರೆ ಬರೇ ಅಷ್ಟಾಕ್ಷರ ಅಂತಂದ್ರೆ ಪ್ರಧಾನ. ಈಗ ಗಾಯತ್ರಿ ಅಂತಲೇ ಅನೇಕ ಇಲ್ವ? 24 ಅಕ್ಷರದ ಎಲ್ಲಾ ಮಂತ್ರಗಳು ಗಾಯತ್ರಿಯೇ. ಋಗ್ವೇದದಲ್ಲಿ 1000 ಗಾಯತ್ರಿ ಇವೆ ಅಂದ್ರೆ 24 ಅಕ್ಷರ ಮಂತ್ರ. ಆದರೆ ಗಾಯತ್ರಿ ಅಂತ ಹೇಳಿದ್ರೆ ಇದೇ ತತ್ಸವಿತುರ್ವರೆಣ್ಯಂ. ಯಾಕೆಂದ್ರೆ ಗಾಯತ್ರಿ ಮಂತ್ರಗಳಲ್ಲಿ ಶ್ರೇಷ್ಠವಾದದ್ದು ಇದು. ಹಾಗೆ ಅಷ್ಟಾಕ್ಷರ ಮಂತ್ರಗಳು ತುಂಬಾ ಇವೆ, ಅದರಲ್ಲಿ ಶ್ರೇಷ್ಠವಾದದ್ದು ನಾರಾಯಣ ಅಷ್ಟಾಕ್ಷರ. ಅದರಿಂದ ಅಷ್ಟಾಕ್ಷರ ಅಂತ ಹೇಳಿದ್ರೆ ಪ್ರಧಾನವಾದದ್ದನ್ನು ಪರಿಗ್ರಹಿಸಬೇಕು, ಮುಖ್ಯ ಸಂಪ್ರತ್ಯಯ ಅಂತ. ಆ ದೃಷ್ಟಿಯಿಂದ ಆಚಾರ್ಯರು ಅಷ್ಟಾಕ್ಷರ ಅಂತ ಅಷ್ಟೇ ಹೇಳ್ತಾರೆ. ಅದರರ್ಥ 8 ಅಕ್ಷರಗಳಿರುವ ಮಂತ್ರಗಳಲ್ಲಿ ಶ್ರೇಷ್ಠವಾದ ಮೂಲ ಮಂತ್ರ ಅಂತ ಪ್ರಸಿದ್ಧವಾದ ನಾರಾಯಣ ಅಷ್ಟಾಕ್ಷರವನ್ನು ಜಪಿಸಬೇಕು. ಎಷ್ಟು ಜಪಿಸಬೇಕು? ಗಾಯತ್ರಿ ತ್ರಿಗುಣಂ. ಗಾಯತ್ರಿಯಿಂದ 3 ಪಟ್ಟು. ಗಾಯತ್ರಿ ಎಷ್ಟು ಮಾಡಿದ್ದೆವು ಅದನ್ನು 3 ಬಾರಿ. ಯಾಕೆಂದ್ರೆ 8 3 24, ಗಾಯತ್ರಿ ಸಮಸಂಖ್ಯೆ ಆಯ್ತು. ಗಾಯತ್ರಿ 10 ಮಾಡಿದ್ರೆ ನಾರಾಯಣ ಅಷ್ಟಾಕ್ಷರ 30, 108 ಮಾಡಿದ್ರೆ 324, 1000 ಮಾಡಿದ್ರೆ 3000. 3000 ಗಾಯತ್ರಿ ಮಾಡಿದ್ರೆ ದಿವಸಕ್ಕೆ 9,000. 9,000 ಮೇಲೆ 8 9 72,000 ಆಯ್ತು.
ನಾಡಿಯ ಸಮಸಂಖ್ಯೆ ಆಯಿತು. ಹಾಗಾಗಿ ಒಂದು ದಿನದಲ್ಲಿ 72,000ಕ್ಕಿಂತ ಅದು 9,000ಕ್ಕಿಂತ ಹೆಚ್ಚು ಅಷ್ಟಾಕ್ಷರ ಮಾಡಬಾರದು. ಇದು ಆಚಾರ್ಯರ ಉದ್ದೇಶ. ಎಷ್ಟು ಕಮ್ಮಿ ಮಾಡಿದರೂ ಕೂಡ ಗಾಯತ್ರಿಗಿಂತ 3 ಪಟ್ಟು ಮಾಡಿದ್ರೆ ಗಾಯತ್ರಿ ಸಮಸಂಖ್ಯೆ ಅದು. ಯಾಕೆಂದ್ರೆ ನಾರಾಯಣ ಅಷ್ಟಾಕ್ಷರ ಪ್ರತಿಪಾದ್ಯನು ಗಾಯತ್ರಿ ಪ್ರತಿಪಾದ್ಯನು ಒಬ್ಬನೇ ಆದ್ದರಿಂದ ಅದರ ಸಮಸಂಖ್ಯೆಯಲ್ಲಿ ತಂದಿಪ್ಪಿಸಬೇಕು. ಗಾಯತ್ರ್ಯಾ ತ್ರಿಗುಣಂ ವಿಷ್ಣು ಧ್ಯಾಯನ್ ಅಷ್ಟಾಕ್ಷರಂ ಜಪೇತ. ಹಾಗಾಗಿ ಆ ಗಾಯತ್ರಿಯಿಂದ 3 ಬಾಲು ಮಾಡುವಾಗ ಹೇಗೆ ಗಾಯತ್ರಿ ಜಪ ಮಾಡುವಾಗ ಅರ್ಕಮಂಡಲಗಂ ವಿಷ್ಣು ಧ್ಯಾಯನ್ ಅಂತ ಹೇಳಿದ್ರು, ಇದು ಕೂಡ ಇಲ್ಲಿ ಅಷ್ಟಾಕ್ಷರ ಪ್ರತಿಪಾದ್ಯನಾಗಿರತಕ್ಕಂತಹ ಭಗವಂತನನ್ನು ಧ್ಯಾನ ಮಾಡ್ತಾ ಅಷ್ಟಾಕ್ಷರ ಮಂತ್ರದ ಧ್ಯಾನ ಮೂರ್ತಿಯನ್ನು ಗಾಯತ್ರಿ ಧ್ಯಾನ ಮಂತ್ರ ಹೇಳಿದರು. ಇದನ್ನು ಇಲ್ಲಿ ಹೇಳಿಲ್ಲ ಆಚಾರ್ಯರು, ಅದನ್ನು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ಉದ್ಯದ್ಭಾಸ್ ಸ್ವತ್ಸಮಾಭಾಸ ಚಿದಾನಂದೈಕ ದೇಹವಾನ್ ಚಕ್ರಶಂಕ ಅಲ್ಲ, ಇದರ ಅದು ಕೂಡ ಸೂರ್ಯನ ಉದಿಸುವ ಸೂರ್ಯನಂತೆ ಇರತಕ್ಕಂಥದ್ದು, ಶಂಖಚಕ್ರಗಳನ್ನು ಧರಿಸಿರತಕ್ಕಂಥದ್ದು. ಆಮೇಲೆ ಮೂರ್ತಿರಷ್ಟಾವಿಧ್ಯೇಯ ಚಕ್ರಶಂಖವರಾಭಯೇ 8 ಅಕ್ಷರಗಳಿಂದ ಪ್ರತಿವಾದ ಭಗವಂತ 8 ಮೂರ್ತಿಗಳು, ಮಧ್ಯದಲ್ಲಿ ಭಗವಂತ. ಆಮೇಲೆ ಬ್ರಹ್ಮವಾಯು ಶಿವಾಹೀಶ ವಿಪೇಶ್ ಚಕ್ರಾಧಿಕೇರಿ ಸೇವ್ಯಮಾನ, ಸಮಸ್ತ ದೇವತೆಗಳು ಪರಿವಾರಭೂತರಾಗಿ ಸ್ತೋತ್ರ ಮಾಡ್ತಾ ಇರ್ತಾರೆ. ಭಗವಂತ ಅಷ್ಟಮೂರ್ತಿಯಾಗಿ ಸುತ್ತ ನಿಂತಿದ್ದಾನೆ, ಅದರ ಮಧ್ಯದಲ್ಲಿ ಭಗವಂತನ ಮೂರ್ತಿ ಇದೆ. ಹೀಗೆ ನವಮೂರ್ತಿ, ಭಗವಂತನ ನವಮೂರ್ತಿಗಳು, ಅಷ್ಟಾಕ್ಷರ ಪ್ರತಿಪಾದ್ಯವಾದ ಮೂರ್ತಿ. ಸುತ್ತ ಚಕ್ರಶಂಖ ವರ ಅಭಯ 8 ಮೂರ್ತಿಗಳು, ಚಕ್ರಶಂಖ ಕಾಮನ್ನು, ಮತ್ತೆರಡು ಕೈಗಳಲ್ಲಿ ವರ ಮತ್ತು ಅಭಯ. ಹಾಗೆ 8 ರೂಪಗಳಿಂದ ಸುತ್ತ ಇರತಕ್ಕ ಮತ್ತು ಬ್ರಹ್ಮಾದಿ ಸಮಸ್ತ ದೇವತೆಗಳಿಂದ ಸ್ತುತನಾದಂತಹ ಭಗವಂತನ ಮೂರ್ತಿಯನ್ನು ಧ್ಯಾನ ಮಾಡಬೇಕು. ಅದನ್ನ ನನ್ನ ಬಿಂಬರು ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಎತ್ತಿ ಬೀಜಾಂತರಂ ಅಂತ, ಅದರ ಪ್ರತಿಬಿಂಬ ಅಂತ ಭಗವಂತ ನನ್ನ ಬಿಂಬರೂಪ, ನಾನು ಅವನ ಪ್ರತಿಬಿಂಬ ಅಂತ ತಿಳ್ಕೊಂಡು ನಾರಾಯಣ ಅಷ್ಟಾಕ್ಷರ ಬಿಡಿಸಬೇಕು ಅಂತ. ಲಕ್ಷ್ಮೀಧರಾಭ್ಯಾಮ ಅಷ್ಟಿಷ್ಟ, ಜೊತೆಗೆ ಶ್ರೀಭೂ ಆಚೆ ಈಚಿನ ಲಕ್ಷ್ಮೀಧರೆಯರು, ಈ ರೀತಿಯಾದಂತಹ ಭಗವಂತರ ಉಪಾಸನೆಯನ್ನ ಅಷ್ಟಾಕ್ಷರಕ್ಕೆ ಮಾಡಬೇಕು ಅಂತ ತಂತ್ರಸಾರದಲ್ಲಿ ಹೇಳಿದ್ದರಿಂದ ಇಲ್ಲಿ ಹೇಳಲಿಲ್ಲ. ಇದು ಎಷ್ಟು ಮಾಡಬೇಕು ಅನ್ನೋ ಸಂಖ್ಯೆ ಅಲ್ಲಿ ಹೇಳಿಲ್ಲ, ಇಲ್ಲಿ ಹೇಳಿದ್ರು. ಎಲ್ಲ ಒಂದಕ್ಕೊಂದು ಹೊಂದಿದೆ. ಗಾಯತ್ರಿಯ ತ್ರಿಗುಣಂ ವಿಷ್ಣು ಧ್ಯಾಯನ್ ಅಂದ ಭಗವಂತನ ರೂಪವನ್ನ ಧ್ಯಾನ ಮಾಡ್ತಾ, ಇದು ಮತ್ತೆ ಧ್ಯಾನ ಬರೇ ಸ್ಮರಣೆ ಅಲ್ಲ, ಧ್ಯಾನಕ್ಕೆ ಹೋಗಿ ಆ ಭಗವಂತನ ರೂಪ ಮನಸ್ಸಲ್ಲಿ ಕಾಣುವಷ್ಟು ಹೊತ್ತು ಧ್ಯಾನ ಮಾಡಿ ರೂಪವನ್ನು ಮನಸ್ಸಲ್ಲಿ ನಿಲ್ಲಿಸಿಕೊಂಡು ಜಪಕ್ಕೆ ಪ್ರಾರಂಭ ಮಾಡಿ. ಅಲ್ಲಿಗೆ ಜಪಕ್ಕೆ ಸಂಬಂಧಪಟ್ಟ ವಿವರವನ್ನು ಆಚಾರ್ಯ ಮುಗಿಸಿದೆ. ಅದೇ ಅಷ್ಟಾಕ್ಷರಂ ಜಪೇತ ಅನ್ನುವುದರಿಂದ ಉಪದೇಶ ಇರುವ ಸಮಸ್ತ ಮಂತ್ರಗಳನ್ನು ಜಪಿಸಬೇಕು ಅನ್ನೋದು ಅರ್ಥ ಸಿದ್ಧ. ಅದನ್ನ ನ್ಯಾಸ ಪದ್ಧತಿಯಲ್ಲಿ ಹೇಳಿದ್ದಾರೆ. ಯಥಾಶಕ್ತಿ ಅಷ್ಟಮಂತ್ರಗಳನ್ನು ಜಪಿಸಬಹುದು ಅಂತ, ಅದು ಗೃಹಸ್ಥರಿಗೂ ಅನ್ವಯವಾಗುವಂತಹದ್ದು. ಆಮೇಲೆ ಮುಗಿದು ಪ್ರಾತಃ ಕಾಲದಲ್ಲಿ ಬ್ರಹ್ಮಯಜ್ಞವನ್ನು ತರ್ಪಯಿತ್ವ ಸುರಾಜ್ಞಾನ ಅನ್ನೋದ್ರಿಂದ ಸೂಚಿಸಿಬಿಟ್ಟಿದ್ದಾರೆ ಆಚಾರ್ಯರು. ದೇವತೆಗಳಿಗೆ ಋಷಿಗಳಿಗೆ ತರ್ಪಣ ಆಯಿತು, ದೇವರ್ಷಿಪಿತ ತರ್ಪಣ ಆಯಿತು, ಸಂಧ್ಯಾ ವಂದನೆ ಆಯಿತು, ಎಲ್ಲ ಮುಗಿದೋಯ್ತು. ಆಮೇಲೆ ಪ್ರಣಮ್ಯ ದೇವಾನ್ ವಿಪ್ರಾಂಶ್ಚ ಗುರುಂಶ್ಚ ಹರಿಪಾರ್ಷದಾನ್ ಸ್ಮೃತ್ವಾ ಸರ್ವೋತ್ತಮಂ ವಿಷ್ಣು ಸ್ವಾಧ್ಯಾಯೇನ ಅರ್ಥೇತ್ ಹರಿಂ. ಪ್ರಾತಃ ಸಂಧ್ಯಾ ವಂದನೆ ಮುಗಿಯಿತು. ಮುಂದಿನ ಕಾರ್ಯ ಏನು ಅಂದ್ರೆ ಪ್ರಣಮ್ಯ ದೇವಾನ್ ವಿಪ್ರಾಂಶ್ಚ ಗುರುಂಶ್ಚ ಹರಿಪಾರ್ಷದಾನ್. ಆಮೇಲೆ ದೇವಗಳಿಗೆ, ದೇವತಾ ಪ್ರತೀಕಗಳಿಗೆ, ನಾವೀಗ ನಮ್ಮಲ್ಲಿ ಸಂಧ್ಯಾ ವಂದನೆ ಆದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ದೇವದರ್ಶನ ಮಾಡೋದು, ಗುಡಿಗೆ ಹೋಗಿ ದೇವದರ್ಶನ ಮಾಡಿ ಬರೋದು. ನಮ್ಮ ಉಳಿದ ಕಾರ್ಯಕ್ರಮ ಸಂಧ್ಯಾ ವಂದನೆ ಆದ ತಕ್ಷಣ ನಮ್ಮ ಊರಿನ ಗುಡಿಯಲ್ಲಿ, ನಾನು ಚಿಕ್ಕವರಿದ್ದ ನನ್ನ ನೆನಪಿದೆ, ನಾವು ಸಂಧ್ಯಾ ವಂದನೆ ಆದ ತಕ್ಷಣ ನಮ್ಮ ಬನ್ನಂಜಿಯಲ್ಲಿ ಒಂದು ದೇವಸ್ಥಾನ, ಬನ್ನಂಜಿಯಲ್ಲಿ ಅದೇ ಆಚಾರ್ಯರು ಬಾಲ್ಯದಲ್ಲಿ ಹೋದದ್ದು ತಾಳೆಗುಡೆ ದೇವಸ್ಥಾನ ಅಂತ, ಮಹಾಲಿಂಗೇಶ್ವರ ದೇವಸ್ಥಾನ. ಅದು ನಮ್ಮ ಅಮ್ಮ ಒಂದು ಷರತ್ತು ಹಾಕಿ, ಒಂದು ನಿಯಮ ಇತ್ತು, ನಾವು ಸಂಧ್ಯಾ ವಂದನೆ ಆದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ದೇವರ ಸುತ್ತ ಬಂದು ನಮಸ್ಕಾರ ಮಾಡಿ ಬಂದ ಮೇಲೆ ಗಂಜಿ ಹಾಕಬಹುದು ಊಟ. ಆದರೆ ಸಂಧ್ಯಾ ವಂದನೆ ಆದ ತಕ್ಷಣ ನಮ್ಮ ಪರಿಸರದಲ್ಲಿ ಇರತಕ್ಕಂತಹ ದೇವತಾ ಮಂದಿರಗಳಿಗೆ ಭೇಟಿ ಕೊಟ್ಟು ದೇವರಿಗೆ ನಮಸ್ಕಾರ, ದೇವತಾ ಪ್ರತೀಕಗಳಿಗೆ ನಮಸ್ಕಾರ ಮಾಡಬೇಕು. ಆಮೇಲೆ ಪ್ರಣಮ್ಯ ದೇವಾನ್ ವಿಪ್ರಾಂಶ್ಚ, ಆಮೇಲೆ ಜ್ಞಾನಿಗಳಾಗಿರತಕ್ಕಂತಹ ಬ್ರಾಹ್ಮಣರು, ವೇದಜ್ಞರು ಹಾಗೂ ಯಾರಾದ್ರೂ ಹಿರಿಯರು ಸಿಕ್ಕಿದರೆ ಅವರಿಗೆಲ್ಲ ನಮಸ್ಕಾರ ದಿನ ಮಾಡಬೇಕು. ವೇದಜ್ಞರು ಜ್ಞಾನಿಗಳಿಗೆ ನಮಸ್ಕಾರ. ಆಮೇಲೆ ಗುರುಂಶ್ಚ, ವೇದಜ್ಞರಲ್ಲಿಯೂ ತನಗೆ ಪಾಠ ಹೇಳಿದ ವೇದಜ್ಞ ವಿದ್ವಾಂಸ ಆಗಿದ್ದರೆ ಅದು ಗುರುಗಳು. ಗುರುಗಳಲ್ಲದೇ ಇದ್ದರೂ ವೇದಜ್ಞರು, ವಿಪ್ರರು ಒಂದು ವೇದಜ್ಞರು, ವೇದವನ್ನ ತಿಳಿದಿರತಕ್ಕಂತಹ ಜ್ಞಾನಿಗಳು. ಅಂಥ ಎಲ್ಲ ಜ್ಞಾನಿಗಳಿಗೆ, ಅಂದ್ರೆ ವಿಪ್ರರು ಅಂದ್ರೆ ಅರ್ಥ ಏನು ಗೊತ್ತುಂಟ, ಪೂರ್ಣತೆಯನ್ನು ಪಡೆದವರು ಅಂತ. ಆ ಶಬ್ದದ ನಿಜವಾದ ಎಟಿಮೊಲಾಜಿಕಲ್ ಪ್ರಾಪೂರ್ತ ಉಂಟ. ವಿಶೇಷೇಣ ಪ್ರಾಂತೀತಿ ವಿಪ್ರಾಹ, ಅಂದರೆ ಅರಿವಿನ ಸಾಧನೆಯಲ್ಲಿ ಪೂರ್ಣತೆಯನ್ನು ಪಡೆದವರು, ಸಾಧನೆಯಿಂದ ಸಿದ್ಧಿಯ ಹಂತಕ್ಕೆ ಹೋದವರು ವಿಪ್ರರು.
ಸುಮ್ಮನೆ ಬ್ರಾಹ್ಮಣರಾಗಿ ಹುಟ್ಟಿದವರೆಲ್ಲ ವಿಪ್ರರಾಗುವುದಿಲ್ಲ. ವಿಪ್ರರು ಅಂದ್ರೆ ತದ್ವಿಪ್ರಾಸೌ ವಿಪನ್ಯಮೋ ಜಾಗೃವಾಂಸ ಸಮಿಂಧತೆ ವಿಷ್ಣೋರ್ಯತ್ ಪರಮಂ ಪದಂ, ಭಗವಂತನ ಸ್ವರೂಪವನ್ನು ಅರಿತವರು. ಜಾಗೃವಾಂಸ ಆ ಭಗವತ್ ಪ್ರಜ್ಞೆಯಲ್ಲಿ ಯಾವಾಗಲೂ ಎಚ್ಚರವಾಗಿರುವವರು ವಿಪ್ರರು. ಅದನ್ನ ಅಂತಹ ಪೂರ್ಣತೆಯನ್ನು ಪಡೆದವರು, ಜ್ಞಾನದ ಸಾಧನೆಯಲ್ಲಿ ಪೂರ್ಣತೆಯನ್ನು ಪಡೆದಿರತಕ್ಕಂಥ ವಿಪ್ರರು, ಅವರಿಗೆ ನಮಸ್ಕಾರ ಮಾಡಬೇಕು. ಯಾಕೆಂದ್ರೆ ನಾವು ಆ ದಾರಿಯಲ್ಲಿ ಹೋಗಬೇಕು, ಅವರ ಆಶೀರ್ವಾದ ಬೇಕು. ದೇವತಾ ಪ್ರತೀಕಗಳಿಗೆ, ದೇವಾನ್ ಭಗವಂತನ ರೂಪಗಳಿಗೆ ಮತ್ತು ಭಗವಂತನ ಪರಿವಾರಭೂತರಾಗಿರ್ತಕ್ಕಂಥ ಹೇಳ್ತಾರೆ ಹರಿಪಾರ್ಷದಾನ್ ಅಂತ, ಭಗವಂತನ ಪರಿವಾರಭೂತರಾಗಿರ್ತಕ್ಕಂಥ ತತ್ವಾಭಿಮಾನ ದೇವತೆಗಳ ವಿಗ್ರಹ ಇದ್ರೆ, ಇವಾಗ ವಿಷ್ಣು ದೇವಸ್ಥಾನ ಆಯಿತು, ಆಮೇಲೆ ಪ್ರಾಣದೇವರು, ಗರುಡ, ಶಿವ, ಶೇಷ, ಗಣಪತಿ, ಯಾವ ವಿಗ್ರಹ ಇದ್ರೂ ಕೂಡ ಅವರೆಲ್ಲ ನಮ್ಮ ತತ್ವಾಭಿಮಾನ ದೇವತೆಗಳು. ಅವರು ಭಗವಂತನ ಪರಿವಾರಭೂತರು ಅಂತ ಅವರಿಗೆ ನಮಸ್ಕಾರ ಮಾಡಿ. ಹರಿಪಾರ್ಷದಾನ್ನ ದೇವಾನನತ್ವ, ಅವರು ಭಗವಂತನ ಪರಿವಾರಭೂತರಾಗಿ ನಮ್ಮನ್ನ ಸತ್ಯದ ದಾರಿಯಲ್ಲಿ ನಡೆಸುವವರು. ತತ್ವಾಭಿಮಾನ ದೇವತೆಗಳ ಅನುಗ್ರಹ ಇಲ್ಲದೆ ನಾವು ಯಾವ ಸಾಧನೆಯನ್ನು ಮಾಡುವಂತಿಲ್ಲ. ಅದರಿಂದ ಪ್ರಣಮ್ಯ ದೇವಾನ್ನ, ಭಗವಂತನ ರೂಪಗಳನ್ನು. ಆಮೇಲೆ ಹರಿಪಾರ್ಷದಾನ್ನ ದೇವಾನ್ನ, ಭಗವಂತನ ಪರಿವಾರಭೂತರಾಗಿರತಕ್ಕಂಥ ಬ್ರಹ್ಮಾದಿ ದೇವತೆಗಳ ಪ್ರತೀಕ. ಬ್ರಹ್ಮದೇವರ ಚತುರ್ಮುಖನ ದೇವಸ್ಥಾನ ಅಂತ ರೂಢಿ ಇಲ್ಲ, ಚತುರ್ಮುಖನಿಗೆ ಲೋಕದಲ್ಲಿ ಪೂಜೆ ಇಲ್ಲ, ಅವತಾರವೂ ಇಲ್ಲ. ಅದು ಯಾಕೆಂದ್ರೆ ಅದು ಇನ್ಚಾರ್ಜ್ ಪ್ರಾಣದೇವರು ಭೌಮಸ್ತರದಲ್ಲಿ. ಅದರಿಂದ ಪ್ರಾಣದೇವರ ಪ್ರತೀಕಗಳಿಗೆ ಪೂಜೆ, ಪ್ರಾಣದೇವರ ಮೂಲ ರೂಪಕ್ಕೂ ಪೂಜೆ ಇಲ್ಲ, ಬಹಳ ಕಡಿಮೆ. ಪ್ರಾಣದೇವರ ಮೂಲ ರೂಪವನ್ನ ಎಲ್ಲಿ ಪ್ರಾಣದೇವರು ಅಂತ ಹೇಳುದು ಆಂಜನೇಯ ರೂಪಕ್ಕೆ ಎಲ್ಲ ಕಡೆ ಹೊರತು ಮೂಲ ರೂಪದ ಉಪವಾಸನೆ ಬಹಳ ಕಡಿಮೆ. ಅಂದ್ರೆ ಮೂಲ ರೂಪದ ಉಪಾಸನೆ ಆಚಾರ್ಯರು ಹೇಳಿದ್ದಾರೆ ಸಂಸಾರದಲ್ಲಿ. ಅಂದ್ರೆ ಉಪಾಸನೆ ಬಹಳ ಕಡಿಮೆ. ಪ್ರಾಣದೇವರು ಅಂತ ಹೇಳೋದು ನಾವು ಆಂಜನೇಯನಿಗೆ ಅವತಾರ ರೂಪಕ್ಕೆ, ಅದೇ ಬ್ರಹ್ಮದೇವರಿಗೆ ಅವತಾರವೂ ಇಲ್ಲ, ಉಪಾಸನೆ ಆ ಬ್ರಹ್ಮ ಪ್ರತೀಕದ ಉಪಾಸನೆ ಬಹಳ ಕಡಿಮೆ. ಬ್ರಹ್ಮ ಅಂತ ಕೆಲವು ಕಡೆ ವಿಗ್ರಹ ಇದೆ, ವಿರಳವಾಗಿ ನಾವು ದಕ್ಷಿಣ ಜಿಲ್ಲೆಯಲ್ಲಿ ಯಾವುದೋ ಒಂದು ಉಪಸ್ಥಾನ ದೇವತೆಯಾಗಿ ಬ್ರಹ್ಮ ಅಂತ ಇದೆ. ಅದು ಒಂದು ಸಂದೇಹ ಇದೆ ನನಗೆ, ಅದು ಚತುರ್ಮುಖ ಬ್ರಹ್ಮ ಅಲ್ಲ. ನಮ್ಮಲ್ಲಿ ಬ್ರಹ್ಮಸ್ಥಾನ ಅಂತಿದೆ, ಬ್ರಹ್ಮಸ್ಥಾನ ಅಂತ, ಅದು ಒಂದು ಭೂತ, ಅದು ಬ್ರಹ್ಮ ಅಂತ ಒಂದು ಭೂತ. ಆಮೇಲೆ ಇನ್ನೊಂದು ಕಡೆ ಕಾಸರಗೋಡಿನಲ್ಲಿ ಒಂದು ದೇವಾಲಯ ಇದೆ. ಇದಲ್ಲ, ವಿಷ್ಣುಮಂಗಲ ಆಚಾರ್ಯ ಇದ್ದ ವಿಷ್ಣುಮಂಗಲ, ಅದು ಇನ್ನೊಂದು ವಿಷ್ಣುಮಂಗಲ ದೇವಸ್ಥಾನ ಇದೆ. ಅಲ್ಲಿ ಒಂದು ಭೂತ ಇದೆ. ಆ ಭೂತಕ್ಕೆ ಅವರು ಕೆಂಡಿನ ಮೇಲೆ ಕುಣಿಯೋದು, ಪಾತ್ರಧಾರಿ ಎಲ್ಲ ಮಾಡ್ತಾರೆ. ಆ ಭೂತಕ್ಕೆ ಅದಕ್ಕೆ ಹೆಸರೇನು ಗೊತ್ತು, ನರಸಿಂಹ ಅಂತ. ನರಸಿಂಹಭೂತ ಅಂದ್ರೆ ವಿಷ್ಣುನ ಉಪಾಸನೆ ಅಲ್ಲ, ಅದು ಯಾವುದೋ ಒಂದು ದೈವದ ಉಪಾಸನೆ. ಹಾಗೆ ಬ್ರಹ್ಮಸ್ಥಾನ ಅಂತ ಹೇಳಿ ಸಾಮಾನ್ಯವಾಗಿ ನಮ್ಮಲ್ಲಿ ಭೂತ ಪ್ಲಸ್ ನಾಗ, ಬ್ರಹ್ಮಸ್ಥಾನದಲ್ಲಿ ನಾಗನ ಪೂಜೆ ಮಾಡ್ತಾರೆ. ಸರ್ಪಾರಾಧನೆ ಮತ್ತು ಭೂತಾರಾಧನೆ ಸೇರಿ ಅದನ್ನೊಂದು ಬ್ರಹ್ಮಸ್ಥಾನ ಅಂತ ಹೇಳ್ತಾರೆ. ಅಲ್ಲಿ ಬ್ರಹ್ಮ ಅಂದ್ರೆ ಚತುರ್ಮುಖನ ಉಪಾಸನೆ ಅಲ್ಲ. ನಾನು ನಿನ್ನೆ ಒಂದು ಮಾತು ಹೇಳಿದೆ, ಭಗವಂತನ ಪಾರಮ್ಯದ ಜ್ಞಾನ ಇಲ್ಲದೆ ಮಾಡಿದರೆ ತತ್ತತ್ಕರ್ಮಗಳನ್ನು ತತ್ತನ್ನಾಮಕರಾಗಿರತಕ್ಕಂಥ ಭೂತ ಪ್ರೇತಗಳು ತೆಗೆದುಕೊಳ್ತವೆ. ಅದೇ ಹೆಸರಿನ ಭೂತ ಪ್ರೇತಗಳು, ಅಸುರ ಶಕ್ತಿಗಳು ಇವೆ ಅಂತ. ಆ ರೀತಿ ಯಾವುದೋ ಒಂದದು ಬೇರೆ ಒಂದು ಭೂತಗಣದಲ್ಲಿ ಸೇರಿರತಕ್ಕಂಥ ಗಣದೇವತೆಯನ್ನ ಉಪಾಸನೆ ಮಾಡಿದ ಹಾಗೆ ಕಾಣುತ್ತೆ. ಅಂತಹದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಉಪಾಸನೆಗಳಿವೆ. ನಾಗಾರಾಧನೆ ಮತ್ತು ಭೂತಾರಾಧನೆಯಲ್ಲಿ ಬ್ರಹ್ಮಸ್ಥಾನ ಅಂತ ಒಂದಿದೆ. ಅದು ಚತುರ್ಮುಖ ಅಲ್ಲ, ಚತುರ್ಮುಖ ಅದೇ ನಾಮದ ಒಂದು ಬೇರೆ ಗಣದೇವತೆ ಇದೆ. ಗಣಗಳು ಭೂತಗಣದಲ್ಲಿ ಸೇರಿದ ಒಂದು ದೇವತೆ. ಅಂತೂ ಸಮಸ್ತ ಮೊದಲು ದೇವಾನ್ ಅಂದ್ರೆ ಭಗವಂತನ ರೂಪಗಳನ್ನು, ಅನೇಕ ರೂಪನಾಗಿರುತ್ತೆ. ದೇವ ಅಂದ್ರೆ ಭಗವಂತರು. ಯಾಕಂದ್ರೆ ವರ್ಗೋ ದೇವಸ್ಯ, ನಾವು ದೇವ ಶಬ್ದ ಅನ್ನೋದು ಮುಖ್ಯತಃ ಜಗತ್ ಸೃಷ್ಟಿ ಅನ್ನೋದು ಯಾರಿಗೆ ಲೀಲಾ ಮಾತ್ರವೋ, ಯಾರು ಸರ್ವಶಬ್ದ ವಾಚ್ಯನೋ ಅವನು ದೇವ. ಅದರಿಂದ ದೇವ ಅಂದ್ರೆ ಭಗವಂತನೇ. ದೇವಾನಂತ ಬಹುವಚನ ಬಂದಾಗ ಭಗವಂತನ ಅನೇಕ ವಿಗ್ರಹಗಳು, ಭಗವಂತನ ಅನೇಕ ಪ್ರತೀಕಗಳು ಮತ್ತು ಭಗವಂತನ ಅನೇಕ ರೂಪಗಳು. ನರಸಿಂಹ, ಈಗ ನಾವು ಪ್ರಸಿದ್ಧವಾಗಿ ಇಲ್ಲಿರ್ತಕ್ಕಂಥದ್ದು ಭಗವಂತನ ಅನೇಕ. ಮತ್ಸ್ಯ ದೇವಸ್ಥಾನ ಅಂತ ಇಲ್ಲ, ಸಾಮಾನ್ಯವಾಗಿ ಮತ್ಸ್ಯ ದೇವಸ್ಥಾನ ಅಂತ ಎಲ್ಲಿ ಇಲ್ಲ, ಕೂರ್ಮ ದೇವಸ್ಥಾನ ಇಲ್ಲ, ವಿರಳವಾಗಿ ವರಾಹ ದೇವಸ್ಥಾನ ಇದೆ. ಎಲ್ಲಿದೆ ಅದು ಬ್ರಹ್ಮದೇವಸ್ಥಾನ ಅಂತ ಹೇಳ್ತಾರೆ. ಅದು ಹೇಳಿದ್ರೆ ಅದೇನು ಅಂತ ಅದನ್ನ ಖಚಿತವಾಗಿ ಹೇಳಿಕ್ ಬರುದು. ಯಾಕಂದ್ರೆ ಈ ರೂಢಿಯಲ್ಲಿ ಇರತಕ್ಕಂಥದ್ದು ಎಷ್ಟೋ ಬದರಿಯಿಂದ ಹಿಡಿದು ಎಲ್ಲಾ ಕಡೆ ಅಶಾಸ್ತ್ರೀಯವಾದಂತಹ ಕಥೆಯನ್ನು ಹೇಳ್ತಾರೆ. ಅದು ಬದರಿಯಲ್ಲಿ ಹೋದ್ರೂ ಕೆಲವು ಕಡೆ ಅಲ್ಲೇ ವೇದವ್ಯಾಸರ ಗುಹೆ, ಗಣಪತಿ ಗುಹೆ ಅಂತ ಹೇಳ್ತಾರೆ. ಇದೆಲ್ಲ ಅಶಾಸ್ತ್ರೀಯ. ಶಾಸ್ತ್ರ ಸಮ್ಮತವಾದ ಅನೇಕ ಸಂಗತಿಗಳನ್ನು ಹೇಳ್ತಾರೆ. ಆಯಾ ಕ್ಷೇತ್ರದಲ್ಲಿ ಕ್ಷೇತ್ರ ಮಹಾತ್ಮೆಗೆ ನಾನು ಯಾವ ಮಹತ್ವವನ್ನು ಕೊಡುವುದಿಲ್ಲ. ಅವು ಅಲ್ಲೇ ಬರೆದಿಟ್ಟಿರ್ತಾರೆ, ಅಲ್ಲೆಲ್ಲ ಮಾರಾಟಕ್ಕೋಸ್ಕರ. ಆಮೇಲೆ ಅದೇ ಬಹಳ ವಿರಳ ಇವೆಲ್ಲ. ಆಮೇಲೆ ವರಾಹ ಕೂಡ ವಿರಳ, ಒಂದೆರಡು ಇದೆ.
ಇಲ್ಲ ಅಂತಲ್ಲ. ಅದು ದಕ್ಷಿಣ ಜಿಲ್ಲೆಯಲ್ಲೇ ಒಂದು ಮಹಾವರಾಹ ಕ್ಷೇತ್ರ ಅಂತಿದೆ. ಅದನ್ನು ಮರವಂತೆ ಅಂತ ಹೇಳ್ತಾರೆ. ಮಹಾವರಾಹವಂತೆ ಅದು ಮರವಂತೆ ಅಂತ. ಮಹಾಲಿ ಒಂದು ಮಹಾವರಾಹ ಇದೆ. ಅದು ಏನಾಗಿದೆ ಅಂದರೆ ಅದು ವರಾಹ ಅನ್ನುವ ಭೂತವನ್ನು ಉಪಾಸನೆ ಮಾಡ್ತಾರೆ. ವರಾಹ ರೂಪ ಉಪಾಸನೆ ಇಲ್ಲ, ವರಾಹಿ ಅಂತ ಈ ಗಣಗಳಲ್ಲಿ ವರಾಹ ಅಂತ ಒಂದಿದೆ. ಅದನ್ನ ವರಾಹ ಅಂತಕ್ಕಂತಹ ಗಣವನ್ನು ಉಪಾಸನೆ ಮಾಡ್ತಾರೆ. ವಿಷ್ಣು ಉಪಾಸನೆ ಇಲ್ಲ ಅಲ್ಲಿ. ಅಂದ್ರೆ ವರಾಹ ಅದನ್ನ ನಮಗೆ ಮುಖ್ಯವಾದಂತಹ ಸಿಗುವಂತಹದ್ದು ವಿಷ್ಣುವಿನ ನರಸಿಂಹ ರೂಪದಿಂದ ಉಪಾಸನೆ ಸಿಗುತ್ತೆ. ನರಸಿಂಹ ದೇವಸ್ಥಾನಗಳು ಅನೇಕ ಇವೆ. ಆಚಾರ್ಯರೇ ಸ್ವತಃ ನರಸಿಂಹ ವಿಗ್ರಹವನ್ನು ತಮ್ಮ ಶಿಷ್ಯರಿಗೆ ಕೊಟ್ಟಿದ್ದಾರೆ. ಅಲ್ಲಿ ಅದು ನರಸಿಂಹ ರೂಪ. ಆಮೇಲೆ ಪರಶುರಾಮ ವಿಗ್ರಹ ಇಡೀ ದೇಶದಲ್ಲಿ ಒಂದು 2-3 ಇದೆ ಅಷ್ಟೇ. ರಾಮ ಕೃಷ್ಣ ವಿಶಾಲ ತುಂಬಾ ಇರತಕ್ಕಂಥದ್ದು ರಾಮ ದೇವಸ್ಥಾನ, ಕೃಷ್ಣ ದೇವಸ್ಥಾನ. ನರಸಿಂಹ, ರಾಮ, ಕೃಷ್ಣ ಈ 3 ಹೆಚ್ಚು. ಯಾಕೆಂದ್ರೆ ಇದೇ ಅಕಾರ ಉಕಾರ ಮಕಾರ ಹೇಳಿದ್ದೆ ನಾನು ಹಿಂದೆ. ಅಕಾರ ಉಕಾರ ಮಕಾರ ಇದೇ ಗೊತ್ತುಕೊಳ್ಳಿ. ನರಸಿಂಹ, ರಾಮ, ಕೃಷ್ಣ ಓಂಕಾರದ ಪ್ರತಿ ಇದೇ ಹೆಚ್ಚು ಕಡೆ ಇರುವುದು ನರಸಿಂಹ, ರಾಮ, ಕೃಷ್ಣ. ಬುದ್ಧ ಕಲ್ಕಿ ಅಂತೂ ಇಲ್ಲೇ ಇಲ್ಲ. ಬುದ್ಧನ ಉಪಾಸನೆ ಬುದ್ಧ ಅನ್ನೋದು ಅಂದ್ರೆ ಆ ದುಷ್ಟರಿಗೆ ಮೋಹಕ್ಕೋಸ್ಕರ ಅವತಾರ, ಮೋಹಾವತಾರ. ಆದ್ದರಿಂದ ಅದನ್ನು ಪ್ರತೀಕ ಉಪಾಸನೆ ಬಹಳ ಕಡಿಮೆ. ನಮಗೆ 3 ದಶಾವತಾರಗಳಲ್ಲಿ ವಿಶೇಷವಾದ ಉಪಾಸನೆ ಇರೋದು 3ಕ್ಕೆ. ಉಳಿದದ್ದು ಎಲ್ಲೋ ವಿರಳವಾಗಿ 1-2 ದೇವಸ್ಥಾನಗಳಿವೆ, ಇಲ್ಲ ಅಂತಲ್ಲ. ಆದರೆ ವಿಶೇಷವಾಗಿರತಕ್ಕಂಥದ್ದು ರಾಮ, ಕೃಷ್ಣ, ನರಸಿಂಹ. ಅದು ಆ ಕೃಷ್ಣ, ರಾಮ, ನರಸಿಂಹ, ಆ ಉಮ ಓಂಕಾರಕ್ಕೆ ಸಂಬಂಧಪಟ್ಟಂತಹ ಈ 3 ರೂಪಗಳನ್ನ ವಿಶೇಷವಾಗಿ ಇದಕ್ಕೆ ಹೇಳಿದೆ ದೇವಾನಂತ. ಭಗವಂತನ ಅನೇಕ ಅವತಾರದ ಪ್ರತೀಕಗಳನ್ನು, ಭಗವಂತನ ಒಂದೇ ರೂಪದ ಅನೇಕ ಪ್ರತೀಕಗಳನ್ನು ನಾರಾಯಣ ಪಂಡಿತಾಚಾರ್ಯರು ಒಂದು ಧ್ಯಾನಮಾಲ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಹೇಗೆ ಧ್ಯಾನ ಮಾಡಬೇಕು ಅಂತ ಹೇಳುವಾಗ ನಾವು ಅದನ್ನು ಅಷ್ಟೇ ಅಂತ ಹೇಳುವುದಿಲ್ಲ ಅವರು. ತನ್ನ ಹೃತ್ಕಮಲದಲ್ಲಿರತಕ್ಕಂತಹ ಭಗವಂತ, ಸೂರ್ಯಮಂಡಲದಲ್ಲಿರತಕ್ಕಂತಹ ಭಗವಂತ, ಸಮಸ್ತ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರತಕ್ಕ ಭಗವಂತ, ಮತ್ತು ಈ ದೇಶದಲ್ಲಿರುವ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಕಾಶಿ, ಬದರಿ, ತಿರುಪತಿ ಇತ್ಯಾದಿ ಸಮಸ್ತ ಉಡುಪಿ, ಪಂಢರಾಪುರ ಇತ್ಯಾದಿ ಸಮಸ್ತ ಪುಣ್ಯಕ್ಷೇತ್ರಗಳಲ್ಲಿ ಇರತಕ್ಕ ಭಗವಂತ, ಮತ್ತು ಶ್ರೀಮದ್ ಆಚಾರ್ಯ ಕರಾರ್ಪಿತವಾದ ತನ್ನ ಶಿಷ್ಯರಿಗೆ ಆಚಾರ್ಯ ಕೊಟ್ಟಿರತಕ್ಕಂತಹ ಪ್ರತಿಗಳಿರತಕ್ಕ ಭಗವಂತ, ಈ ಎಲ್ಲ ರೂಪಗಳಿಂದ ಭಿನ್ನನಾದ ಭಗವಂತ ನಾನು ಪೂಜೆ ಮಾಡಿ ವಿಗ್ರಹಗಳಿದ್ದಾರೆ ಅಂತ ಅನುಸಂಧಾನ ಮಾಡಬೇಕು. ಇದೇ ದೇವಾನ್ನ ಬಡಮ್ಯ. ಇದನ್ನು ಸ್ಪಷ್ಟವಾಗಿ ನಾನೇ ಮಾಡ್ತಾ ಇದ್ದಾರೆ ಬರೆದಿದ್ದಾರೆ. ಶಿವರಾಚಾರ್ಯಕರ ಅರ್ಚಿತವಾದ ಪ್ರತೀಕಗಳು ಅಂದ್ರೆ ಯಾವ್ಯಾವುದು ವಿಶೇಷ ಸನ್ನಿಧಾನ ಇದೆ ಅದೆಲ್ಲದರ ಅನುಸಂಧಾನ ಮಾಡುವುದು. ವಿಶೇಷ ಸನ್ನಿಧಾನ ಇರತಕ್ಕ ಪ್ರತೀಕಗಳು ಎಲ್ಲಾ ಕ್ಷೇತ್ರಗಳಲ್ಲಿ ಇರತಕ್ಕಂಥ ಭಗವಂತ ಪ್ರತೀಕ, ಸೂರ್ಯನಲ್ಲಿರತಕ್ಕ ಭಗವಂತ ಪ್ರತೀಕ, ನನ್ನ ಬಿಂಬರೂಪ, ಇದೆಲ್ಲವೂ ಅಭಿನ್ನವಾಗಿ ಈ ಪ್ರತೀಕದಲ್ಲಿ ನಾನು ಪೂಜೆ ಮಾಡತಕ್ಕಂತಹ ಈ ಎದುರಿನ ಪ್ರತೀಕದಲ್ಲಿದೆ ಅಂತಂದ್ರೆ ಇಡೀ ಸಮಸ್ತ ಬ್ರಹ್ಮಾಂಡದಲ್ಲಿ ತುಂಬಿರುವ ಭಗವನ್ ಮೂರ್ತಿಯ ಚಿಂತನೆ. ಹಾಗೆ ಪ್ರಣಮ್ಯ ದೇವಾನಂದ್ರೆ ಹಾಗೆ ಸಮಸ್ತ ಕಡೆಗಳಲ್ಲಿ ಇರತಕ್ಕಂಥ ಭಗವಂತನ ಅನುಸಂಧಾನ ಮತ್ತು ಬೇರೆ ಬೇರೆ ಕಡೆ ಇರತಕ್ಕಂಥ ಪ್ರತೀಕಗಳ ಅನುಸಂಧಾನ. ಅದಾದ ಮೇಲೆ ವಿಪ್ರಾನ್, ಭಗವಂತನನ್ನು ತಿಳಿದಿರತಕ್ಕಂಥ ಜ್ಞಾನಿಗಳು, ಅವರಿಗೂ ನಮಸ್ಕರಿಸಬೇಕು, ದೊಡ್ಡವರಿಗೆ ನಮಸ್ಕರಿಸಬೇಕು, ಹಿರಿಯರಿಗೆ. ವಿಪ್ರಾನ್ ಗುರುಂಶ, ಆ ಜ್ಞಾನಿಗಳಲ್ಲಿ ನಮಗೆ ಜ್ಞಾನೋಪದೇಶ ಮಾಡಿದಂತಹ ಜ್ಞಾನಿಗಳು ಬಹಳ ಮುಖ್ಯವಾಗ್ತಾರೆ. ಅಂಥ ಗುರುಗಳಿಗೆ ಪ್ರಣಮ್ಯ ದೇವಾನ್ನ ವಿಪ್ರಾಂಶ ಗುರುಂಶ. ಯಾರಿಗೆ ನಮಸ್ಕಾರ ಮಾಡ್ರಿ ಹರಿಪಾರ್ಷದಾನ್ನ, ಭಗವಂತನಿಗೆ ಅಲ್ಲದೆ ಉಳಿದವರಿಗೆ ನಮಸ್ಕಾರ ಮಾಡುವಾಗ ಅವರು ಭಗವಂತನ ಪರಿವಾರಭೂತರು ಅಂತ ಅನುಸಂಧಾನ ಅಲ್ಲದೆ ಸ್ವತಂತ್ರವಾಗಿ ಯಾರಿಗೂ. ಯಾಕಂದ್ರೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ, ಅದು ಅವನಿಗೆ ಸಲ್ಲಬೇಕಾದ್ದು. ಆದರೆ ಅವನ ಪ್ರತೀಕಕ್ಕೆ ನಮಸ್ಕಾರ. ನಮಗೆ ಭಗವಂತ ನೇರ ಸಿಗೋದಿಲ್ಲ. ಭಗವಂತನಿಗೆ ನಮಸ್ಕಾರ ಮಾಡುವುದು ಅಂದ್ರೆ ಭಗವಂತನ ಪ್ರತೀಕಕ್ಕೆ ನಮಸ್ಕಾರ ಮಾಡೋದಲ್ಲ. ಈಗ ದೇವರಿಗೆ ನಮಸ್ಕಾರ ಮಾಡೋದು ದೇವರ ಪ್ರತೀಕಕ್ಕೆ. ಒಂದು ದೇವಸ್ಥಾನದಲ್ಲಿ ಪ್ರತಿಷ್ಠೆ ಮಾಡಿದ್ರೆ ಭಗವಂತನ ಪ್ರತೀಕಕ್ಕೆ ನಮಸ್ಕಾರ. ಸಾಕ್ಷಾತ್ ಭಗವಂತನಿಗೆ ನಮಸ್ಕಾರ ಮಾಡಲಿಕ್ಕೆ ನಮ್ಗೆ ಭಗವಂತ ಕಾಣಲಿಕ್ಕೆ ಸಿಗೋದಿಲ್ಲ. ಆಗ ಪ್ರತಿಷ್ಠೆ ಮಾಡಿದ ಪ್ರತೀಕಕ್ಕಿಂತಲೂ ನಡೆದಾಡುವ ಪ್ರತೀಕ ದೊಡ್ಡದಲ್ಲೋ, ಛಲ ಪ್ರತಿಮೆ. ಹಾಗ ನಡೆದಾಡುವ ಭಗವಂತನ ಪ್ರತಿಮೆಯಿಂದ ಜ್ಞಾನಿಗಳು, ಜ್ಞಾನಿ ಆತ್ಮೀಯ ಮೇಮತ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ. ಜ್ಞಾನಿಗಳು ಅಂದ್ರೆ ನನಗೆ ಅತ್ಯಂತ ಆತ್ಮೀಯರು, ಅವರಿಗಿಂತ ಶ್ರೇಷ್ಠವಾದ ಪ್ರಿಯವಾದ ವಸ್ತುವೇ ನನಗಿಲ್ಲ ಅಂತ. ಆದ್ದರಿಂದ ನಡೆದಾಡುವ ಪ್ರತೀಕಗಳು ಸಿಕ್ಕಿದಾಗ ಅದಕ್ಕೆ ಮೊದಲು ನಮಸ್ಕಾರ. ನಾವು ಕಲ್ಲಿನ ಪ್ರತಿಮೆಗೆ ನಮಸ್ಕಾರ ಮಾಡ್ತೇವೆ, ಜೀವಂತ ಪ್ರತಿಮೆಗೆ ನಮಸ್ಕಾರ ಮಾಡುವುದಿಲ್ಲ. ಕಲ್ಲಿನ ಹಾವಿಗೆ ಹಾಲೆರೀತೇವೆ, ಜೀವಂತ ಹಾವು ಬಂದಾಗ ಓಡ್ತೇವೆ ಹೆದರಿ ಅಂತ. ಹಾಗೆ ಆಗಿದೆ. ಅದರಿಂದ ಜೀವಂತವಾದ ಭಗವಂತನ ಪ್ರತೀಕಗಳು ಅದಕ್ಕೂ ಗೌರವ ಕೊಡಬೇಕು. ಚಲ ಪ್ರತಿಮೆ ಮತ್ತು ಅಚಲ ಪ್ರತಿಮೆ. ಅದನ್ನೇ ಹೇಳಿದ್ರು ಪ್ರಣಮ್ಯ ದೇವಾನ್ನ ವಿಪ್ರಾಂಶ್ಚ ಗುರುಂಶ್ಚ ಹರಿಪಾರ್ಷ. ಎಲ್ಲರೂ ಹರಿಪಾರ್ಷದರು, ಭಗವಂತನ ಉಪಾಸನೆಗೆ ಪರಿವಾರಭೂತರು ಅಂತನ್ನುವಂತಹ ಅನುಸಂಧಾನದಿಂದ ಹೊರತು ಸ್ವತಂತ್ರವಾಗಿ ಯಾರಿಗೂ ಪ್ರಣಾಮ ಇಲ್ಲ, ಪರದೇವತಾತ್ವೇನ ಯಾರಿಗೂ ಇಲ್ಲ. ಇದನ್ನೇ ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವೇ ತಥಾ ಗುರೌ.
ಭಗವಂತನಲ್ಲಿ ಪರಮಭಕ್ತಿ, ಅದಕ್ಕೆ ಅನುಗುಣವಾಗಿ ನಮಗೆ ಭಗವಂತನ ಅರಿವನ್ನು ಕೊಡತಕ್ಕಂತಹ ಗುರುಗಳಲ್ಲಿ ಭಕ್ತಿ, ಅದು ನಾವು ಮಾಡಬೇಕು ಅಂತ ನಿತ್ಯ. ಅದನ್ನೇ ಆಚಾರ್ಯರು ಈ ಮಾತನ್ನು ಸೂಚಿಸಿತು. ಇದನ್ನು ಒಂದು ನಿತ್ಯಾನುಷ್ಠಾನದಲ್ಲಿ ಸೇರಿಸಿಬಿಟ್ಟಿದ್ದಾರೆ ಆಚಾರ್ಯ. ಜ್ಞಾನಿಗಳಿಗೆ ಪ್ರಣಾಮ ಮಾಡುವುದು, ದೇವತಾ ಪ್ರತೀಕಗಳಿಗೆ ಕಂಡಲ್ಲಿ, ಇದು ಒಂದು ದೇವದ್ವಿಜ ಗುರುಪ್ರಾಜ್ಞೆ ಪೂಜೆ, ಇದೊಂದು ತಪಸ್ಸು ಅಂತ ಗೀತೆಯಲ್ಲಿ ಹೇಳ್ತಾರೆ. ದೇವದ್ವಿಜ ಇದನ್ನೇ ಇದು ದಿನಾಲು ಮಾಡತಕ್ಕಂಥ ತಪಸ್ಸು, ಕಾಯಿಕವಾಗಿ ನಾವು ಮಾಡತಕ್ಕ ತಪಸ್ಸು ದೇವದ್ವಿಜ ಗುರುಪ್ರಾಜ್ಞೆ ಪೂಜನ ಅಂತ. ದೇವರಿಗೆ ನಮಸ್ಕಾರ, ದೇವತೆಗಳಿಗೆ ನಮಸ್ಕಾರ, ದ್ವಿಜರು ಅಂದ್ರೆ ವೇದಾಧ್ಯಯನದಿಂದ ಪುನರ್ಜನ್ಮ ಪಡೆದಿರತಕ್ಕಂಥವ್ರು ವೇದಜ್ಞರು, ಅವರಿಗೆ ನಮಸ್ಕಾರ. ಗುರುಗಳು, ಅದರಲ್ಲಿ ನಮಗೆ ವೇದೋಪದೇಶ ಮಾಡಿರತಕ್ಕಂತಹ ಗುರುಗಳಿಗೆ ನಮಸ್ಕಾರ. ನಮ್ಮ ಗುರುಗಳಿಗಿಂತಲೂ ಪ್ರಾಜ್ಞರು ನಮಗೆ ಪಾಠ ಹೇಳದೇ ಇರಬಹುದು, ಗುರುಗಳಿಗೂ ಗುರುಗಳಾಗಿಲ್ಲ, ಅವರು ಮಹಾಪ್ರಾಜ್ಞ, ಅವರಿಗೆ ಇದೆಲ್ಲ ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ. ಇದು ಯಾವುದಂದ್ರೆ ಕಾಯಿಕಂ ತಪಃ, ಇದು ತಪಸ್ಸು ಅಂತ ಹೇಳ್ತಾರೆ. ಎಲ್ಲಿ ದೇವತಾ ಪ್ರತೀಕ ಬಂದರೂ ಆ ದೇವತಾ ಪ್ರತೀಕವನ್ನು ನೋಡಿ ತಲೆಭಾಗದೆ ನೇರ ಹೋಗುವುದು ಉಂಟಲ್ಲ, ಇದು ಮಹಾಪಾತಕ ಅನ್ಸುತ್ತೆ. ಅದು ಚಲ ಪ್ರತೀಕ ಇರ್ಬೋದು, ಅಚಲ ಪ್ರತೀಕ ಇರ್ಬೋದು. ದೇವತಾ ಪ್ರತೀಕವನ್ನು ಕಂಡು ಅದಕ್ಕೆ ನಮಸ್ಕಾರ ಗೌರವ ತೋರಿಸದೆ ಆಚೆ ತಿರುಗಿ ಹೊರಟು ಹೋಗುವುದು, ಅದು ದೇವತಾ ಪ್ರತೀಕಗಳಿಗೆ ಮಾಡಿರತಕ್ಕಂಥ ಅವಮಾನನ. ಅದರಿಂದ ಇದು ಒಂದು ತಪಸ್ಸು. ದೇವನ್ ದ್ವಿಜ ಗುರುಪ್ರಾಜ್ಞ ಪೂಜನಂ. ಉಡುಪಿಯಲ್ಲಿ ಒಂದು ಸಂಪ್ರದಾಯ ಇತ್ತು, ಏನು ಅಂದ್ರೆ ಕೃಷ್ಣ ಮಠದ ಸುತ್ತ, ಆ ಕೃಷ್ಣ ಮಠದ ಮಧ್ಯೆ ಅನಂತೇಶ್ವರ, ಚಂದ್ರೇಶ್ವರ ಸುತ್ತ ಮಠಗಳಿವೆಯಲ್ಲ. ಇವಾಗ ಈ ಕಡೆಯಿಂದ ದಕ್ಷಿಣದ ಈ ಬದಿಯಲ್ಲಿ ಅಂದ್ರೆ ವಾಯವ್ಯದಲ್ಲಿ ಅದುಮಾನ ಮಠ ಇದೆ, ಅಲ್ಲಿ ಈ ದಕ್ಷಿಣ ತುದಿಯಲ್ಲಿದೆ. ಅಲ್ಲಿಂದ ಸೀದಾ ರೈಟಿಗೆ ತಿರುಗಿದ್ರೆ ಅಂದ್ರೆ ಅಪ್ರದಕ್ಷಿಣೆಯಾಗಿ ಹೋದ್ರೆ ಸೋದೆ ಮಠದ ಬಾಡ ಹತ್ರ. ಇಲ್ಲಿ ಸೋದೆ ಮಠಕ್ಕೆ ಹೋಗ್ಬೇಕಾದ್ರೆ ಇಡೀ ಒಂದು ಪ್ರದಕ್ಷಿಣೆಯಾಗಿ ಆತದಿಂದ ಅಲ್ಲೇ ಹೋಗ್ಬೇಕು. ಸೋದೆ ಮಠಕ್ಕೆ ಅದುಮಾನ ಮಠದ ಪಕ್ಕದಲ್ಲಿ ಇರತಕ್ಕಂಥ ಪುತ್ತಿಗೆ ಮಠಕ್ಕೆ ಹೋಗ್ಬೇಕಾದ್ರೆ ಅಲ್ಲಿಂದ ನಾವು ರೈಟಿಗೆ ತಿರುಗಿಬಿಟ್ರೆ, ಕೀಪ್ ಲೆಫ್ಟ್ ಮಾಡಿದ್ರೆ ಅಂದ್ರೆ ಅಪ್ರದಕ್ಷಿಣೆಯಾಗಿ ಹೋದ್ರೆ ಯಾವತ್ತೂ ಹಿಂದೆ ಹಾಗೆ ಹೋಗ್ತಿರ್ಲಿಲ್ಲ. ಅದುಮಾನ ಮಠದಿಂದ ಪುತ್ತಿಗೆ ಮಠಕ್ಕೆ ಹೋಗ್ಬೇಕಾದ್ರೆ 10 ಹೆಜ್ಜೆ ರೈಟ್ ತಿರುಗಿದ್ರೆ, ಆದರೆ ಅವರು ಕೀಪ್ ಲೆಫ್ಟ್ ಅಂದ್ರೆ ಸರ್ಕಾರ ನಿಯಮ ಅಂತಲ್ಲ, ಯಾಕಂದ್ರೆ ಆ ದೇವಸ್ಥಾನಕ್ಕೆ ಪ್ರದಕ್ಷಿಣೆಯಾಗಿಯೇ ಹೋಗಬೇಕು. ದೇವಸ್ಥಾನದ ಪ್ರದಕ್ಷಿಣೆ ಪಥದಲ್ಲಿ ಅಪ್ರದಕ್ಷಿಣೆಯಾಗಿ ಹೋಗಬಾರದು. ಹಾಗೆ ಪ್ರದಕ್ಷಿಣೆಯಾಗಿಯೇ ಹೋಗ್ತಿದ್ದು. ಪ್ರತಿಯೊಂದು ಬಾರಿ ಒಂದೊಂದು ಕಡೆ ಹೋಗಬೇಕಾದ್ರು ಆ ಪ್ರದಕ್ಷಿಣೆ ಹೋಗೋದು ಸುಲಭ ಆಗುತ್ತೆ ಅಂತ ಅಪ್ರದಕ್ಷಿಣೆಯಲ್ಲಿ ಹೋಗ್ತಿರ್ಲಿಲ್ಲ. ಕಾರಣ ಆ ದೇವಸ್ಥಾನಕ್ಕೆ ನಾವು ಗೌರವ ತೋರಿಸಬೇಕು, ಅದಕ್ಕೆ ಅವಮಾನ ಮಾಡಬಾರದು. ಇದೇ ದೇವದ್ವಿಜ ಗುರು ಪ್ರಾಜ್ಞೆ ಪೂಜನ. ಇದನ್ನೇ ಹೇಳಿದ್ರು ದೇವ ದ್ವಿಜ ಗುರು ಪ್ರಾಜ್ಞೆ. ಇದನ್ನೇ ಪ್ರಣಮ್ಯ ದೇವಾನ ವಿಪ್ರಾಂಶ ಗುರುಶ್ಚ. ಪ್ರಾಜ್ಞರು ದ್ವಿಜರು ಅವರನ್ನೇ ವಿಪ್ರಾಂದ್ರು. ಪ್ರಾಜ್ಞರಾಗಿರತಕ್ಕಂಥ ದ್ವಿಜರನ್ನೇ ವಿಪ್ರಾಂದ್ರು. ಗುರುಗಳು ಇವರೆಲ್ಲರಿಗೆ ನಾವು ದಿನಾಲೂ ಗೌರವ ತೋರಿಸಬೇಕು, ಅವರಿಗೆ ತಲೆಬಾಗಬೇಕು, ಅವರಿಂದ ಆಶೀರ್ವಾದ ಪಡೆಯಬೇಕು. ಅವರು ಸಾಗಿದ ದಾರಿಯಲ್ಲಿ ನಮಗೆ ಸಾಗುವಂತಹ ಪ್ರೇರಣೆ ಅವರ ಆಶೀರ್ವಾದದಿಂದ ಬರಬೇಕು. ಅದಕ್ಕೆ ಇದು ಒಂದು ನಿತ್ಯ ಮಾಡತಕ್ಕ ತಪಸ್ಸು. ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾರೆ ಏನಂದ್ರೆ, ಅವನು ಯಜ್ಞದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್. ಜೀವನದಲ್ಲಿ ಮಾಡಬೇಕಾದ್ದು 3 ಕರ್ಮ: ಯಜ್ಞ, ದಾನ, ತಪಸ್ಸು. ಯಜ್ಞ ಅಂದ್ರೆ ದೇವರ ಪೂಜೆ, ಅದನ್ನು ಹೇಳಿದ್ರು. ಮತ್ತೊಂದು ತಪಸ್ಸು, ಅದು ನಿತ್ಯ ಮಾಡಬೇಕು. ತಪಸ್ಸು ಮಾಡುವುದಂದ್ರೆ ದೈಹಿಕವಾಗಿ ಮಾಡತಕ್ಕಂಥ ನಿತ್ಯ, ಅದನ್ನು ಬಿಡಬಾರದು ಅಂತ ಹೇಳ್ತಾನೆ. ನಿತ್ಯ ಮಾಡಬೇಕು. ಆ ತಪಸ್ಸು 3 ವಿಧ: ದೈಹಿಕ, ವಾಚಿಕ, ಮಾನಸಿಕ ಅಂತ. ದೈಹಿಕ ತಪಸ್ಸು ಅಂದ್ರೆ ಇದನ್ನು ಹೇಳಿದ್ರು, ಈ ದೇವ ಗುರುಪ್ರಾಜ್ಞೆ ಪೂಜನಂ ಶೌಚಂ ಆರ್ಜವಂ ಬ್ರಹ್ಮಚರ್ಯಂ ಅಹಿಂಸಾಚ ಶಾರೀರಂ ತಪೌಚ್ಯ. ಇದು ದೈಹಿಕವಾಗಿ ಮಾಡತಕ್ಕಂಥ ತಪಸ್ಸು. ಇದನ್ನ ನಿತ್ಯ ಮಾಡುವುದು ಅಂದ್ರೆ ದೊಡ್ಡವರಿಗೆ, ಜ್ಞಾನಿಗಳಿಗೆ, ಭಗವಂತನ ಪ್ರತೀಕಗಳಿಗೆ ಎಲ್ಲಿ ಕಂಡರೆ ಅಲ್ಲಿ ತಲೆಮಣಿದು ಗೌರವ ತೋರಿಸ್ತಕ್ಕಂತಹ ಒಂದು ಸ್ವಭಾವವನ್ನು ಬೆಳೆಸಿಕೊಳ್ಳಬೇಕು. ಪ್ರಣಮ್ಯ ದೇವಾನ್ ವಿಪ್ರಾಂಶ್ಚ ಗುರುಂಶ್ಚ ಹರಿಪಾರ್ಷದಾನ್. ಆಮೇಲೆ ಅಲ್ಲಿಗೆ ಬೆಳಗಾಟದ ಅನುಷ್ಠಾನ ಮುಗಿಯಿತು. ಸಂಧ್ಯಾವಂದನೆ ಆಯಿತು, ಮಂತ್ರ ಜಪ ಆಯಿತು, ಎಲ್ಲ ದೇವತಾ ಪ್ರತೀಕರಿಗೆ ನಮಸ್ಕಾರ ಮಾಡಿದ್ದಾಯಿತು, ಗುರು ಹಿರಿಯರಿಗೆ, ಜ್ಞಾನಿಗಳಿಗೆ ನಮಸ್ಕಾರ ಮಾಡಿದ್ದಾಯಿತು. ಆಮೇಲೆ ಮುಂದೆ ಏನು ಕಾರ್ಯಕ್ರಮ? ಸ್ಮೃತ್ವ. ಮುಂದೆ ಆಫೀಸಿಗೆ ಹೋಗೋರು, ಆಚಾರ್ಯ ಹೇಳೋದಿಲ್ಲ, ಅದು ನಾವು ಬಿಟ್ಟದು. ಅವರು ಮುಂದೆ ಏನು ಮಾಡಬೇಕು ಅಂದ್ರೆ, ಸ್ಮೃತ್ವ ಸರ್ವೋತ್ತಮಂ ವಿಷ್ಣು ಸ್ವಾಧ್ಯಾಯೇನ ಅರ್ಚಯೇತ್ ಹರಿಂ. ಆಮೇಲೆ ಪುನಃ ಭಗವಂತರು ಪೂಜೆ ಶುರು ಮಾಡಬೇಕು. ಒಂದು ಇಷ್ಟೊಳಗೆ ಏನು ಮಾಡಿದ್ದು ಪ್ರತೀಕದಲ್ಲಿ. ಈಗ ಪುಸ್ತಕದ ಮೂಲಕ ಭಗವಂತನ ಅಧ್ಯಯನ, ವೇದಾಧ್ಯಯನ ಮಾಡಬೇಕು ಅಂದ್ರೆ. ಅದರ ನಂತರ ಮಾಡಬೇಕಾದ ಉದ್ಯೋಗ ಏನು ಅಂದ್ರೆ, ಉದ್ಯೋಗ ಏನು ಅಂದ್ರೆ ಅಧ್ಯಯನ. ಅದನ್ನ ಇಲ್ಲಿ ಧ್ಯಾತ್ವ ಅಂತ ಹೇಳಲಿಲ್ಲ ನೋಡಿ. ಈಗ ಪಾಠ ಕೇಳುವಾಗ ಮೆಡಿಟೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ, ಮೆಡಿಟೇಷನ್ ಮಾಡಿದ್ರೆ ಪಾಠ ಹೇಳಿದ್ದು ಕೇಳೋದಿಲ್ಲ. ಅದರಿಂದ ಆವಾಗ ಹಿಂದೆ ಜಪ ಮಾಡುವಾಗ ಧ್ಯಾತ್ವ, ಅವರು ಶಬ್ದವನ್ನ ಎಷ್ಟು ಅಂದ್ರೆ ಸಂದರ್ಭೋಚಿತವಾಗಿ ಬಳಸ್ತಾರೆ, ಉದ್ದೇಶಪೂರ್ವಕವಾಗಿ ಅದನ್ನು ಗಮನಿಸಿ. ಓಂಕಾರ ನಾರಾಯಣಾಷ್ಟಾಕ್ಷರ ಜಪ ಮಾಡುವಾಗ, ಗಾಯತ್ರಿ ಜಪ ಮಾಡುವಾಗ ನಾರಾಯಣಂ ಧ್ಯಾತ್ವ ಅಂದ್ರು.
ಪಾಠಕ್ಕೆ ಕೂಡುವಾಗ ಸ್ಮೃತ್ವ, ಅವಾಗ ಭಗವಂತನೇ ಸರ್ವಶಾಸ್ತ್ರ ಪ್ರತಿಪಾದ್ಯ ಅಂತ ಸ್ಮರಣೆ ಮಾಡಿಕೊಂಡು ಪಾಠಗಳು. ಧ್ಯಾನ ಕೂತ್ಬಿಟ್ರೆ ಪಾಠ ಹೇಳಲಿಕ್ಕೆ ಆಗೋದಿಲ್ಲ. ಸ್ಮೃತ್ವ ಸರ್ವೋತ್ತಮಂ ವಿಷ್ಣು, ನಾರಾಯಣನೇ ಸರ್ವೋತ್ತಮ, ಅದರಿಂದ ಸರ್ವಶಾಸ್ತ್ರ ಪ್ರತಿಪಾದ್ಯ ಅಂತ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಏನು ಮಾಡಬೇಕು? ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ತಮ್ಮ ತಮ್ಮ ಶಾಖಾಧ್ಯಯನ. ಮೂಲಭೂತವಾಗಿ ಸ್ವಾಧ್ಯಾಯ ಅಂದ್ರೆ ಸ್ವತಂತ್ರನಾದ ಭಗವಂತನ ಅಧ್ಯಯನ, ಅಂದ್ರೆ ಸರ್ವ ಶಾಸ್ತ್ರಗಳಿಂದಲೂ ಭಗವಂತನ ಅರಿವನ್ನು ಪಡೆಯುವುದು. ಅದು ಹೇಗೆ ಅಂದ್ರೆ ಸ್ವಾಧ್ಯಾಯೋ ಅಧ್ಯೇತವ್ಯ, ಸ್ವಸ್ವ ಶಾಖೆಯ ಅಧ್ಯಯನ. ನಾವು ಯಾವ ಶಾಖೆಯವರೋ ಮೊದಲು ಆ ಶಾಖೆಯನ್ನು ಕಲಿಯಬೇಕು ಅಂತ ಸಂಪ್ರದಾಯ. ನಮ್ಮ ಶಾಖೆಯನ್ನು, ಎಲ್ಲ ಶಾಖೆಯನ್ನು ಕಲಿಯಬಹುದು, ಸಮಸ್ತ ವೇದಗಳನ್ನು ಅಧ್ಯಯನ ಮಾಡಬಹುದು. ಆದರೆ ಮೊದಲು ನಾವು ವೃಕ್ಷ ಶಾಖೆಯವರಾದ್ರೆ ಮೊದಲು ಋಗ್ವೇದ, ಆಮೇಲೆ ಯಜುರ್ವೇದ ಸಾಮ್ಯದ ಎಲ್ಲ ಕಲಿಬಹುದು. ಯಜುರ್ ಶಾಖೆಯವರಾದ್ರೆ ಮೊದಲು ಯಜುರ್ವೇದ ಕಲಿತು ಆಮೇಲೆ ಋಗ್ವೇದ ಸಾಮ್ಯದ, ಯಾವ ವೇದವನ್ನೂ ಕಲಿಬಹುದು. ಸ್ವಶಾಖಾಧ್ಯಯನವನ್ನು ಮೊದಲು ಮಾಡಬೇಕು ಅನ್ನೋದು ಒಂದು ಸಂಪ್ರದಾಯ. ಆಚಾರ್ಯರನ್ನ ಇದಕ್ಕೆ ಎಲ್ಲಕ್ಕೆ ಅಪವಾದವಾಗಿದ್ದವರು ನಮ್ಮ ಆಚಾರ್ಯ. ಅವರನ್ನ ತ್ರಿವಿಕ್ರಮ ಪಂಡಿತಾಚಾರ್ಯ ಒಂದು ವರ್ಣನೆ ಮಾಡ್ತಾರೆ. ಅನಧೀತವತಃ ಗುರೋ ಸ್ವಶಾಖಾಂ ಅಂತ. ನನ್ನ ಗುರುಗಳು ಸ್ವಶಾಖಾಧ್ಯಯನವನ್ನೇ ಮಾಡಿದವರಲ್ಲ ಅಂತ. ಅವರು ಯಜುಶಾಖೆಯವರು ಅಂತ ಸುಮಾರಾಗಿ ಈಗ ತಿಳಿದು ಬಂದಂತೆ ಆಚಾರ್ಯ ಯಜುಶಾಖೆಯವರು. ಯಾಕಂದ್ರೆ ಆ ನದಿಲ್ಲಾಯ ಮನೆತನದವರು ಅಂತ ಹೇಳಿಕೊಳ್ಳೋರು ಈಗ ಕೆಲವರು ಇದ್ದಾರೆ, ಅವರೆಲ್ಲ ಯಜುಶಾಖೆಯವರು. ಅದರಿಂದ ಆಚಾರ್ಯರು ಯಜುಶಾಖೆಯವರು ಇರಬೇಕು ಅಂತ ಕಾಣುತ್ತೆ. ಅನಧೀತವತಃ ಗುರೋ ಸ್ವಶಾಖಾಂ, ಅವರು ತಮ್ಮ ಶಾಖಾಧ್ಯಯನವೇ ಮಾಡಿದಂತೆ. ಯಜುರ್ವೇದ ಪಾಠವೇ ಕೇಳಲಿಲ್ಲ. ಅವರು ಯಾವ ವೇದವನ್ನು ಪಾಠ ಕೇಳಲಿಲ್ಲ, ವೇದಕ್ಕೆ ಭಾಷೆ ಬರೆದರು ಅಂತ ಹೇಳ್ತಾರೆ. ಭಾಷೆ ನಮ್ಮ ಗುರುಗಳು ಯಾವ ವೇದ ಓದಿಲ್ಲ, ತ್ರಿಕುರುಡಿತರ ವರ್ಣನೆ ಇದೆ. ಅನಧೀತವತಃ ಗುರೋ ಸ್ವಶಾಖಾಂ, ತಮ್ಮ ಸ್ವಶಾಖೆಯನ್ನೇ ಓದದವರು. ಆದರೆ ಎಲ್ಲ ಶಾಖೆಗಳಿಗೂ ಅರ್ಥ ಹೇಳ್ತಿದ್ರು, ಅವ್ರಿಗೆ ಯಾಕೆ ಓದಬೇಕು? ಅವರ ಬಾಲ್ಯದಲ್ಲಿ ಕಥೆ ಇದೆ, ಮಧ್ವದಲ್ಲಿ ಆ ಕಥೆ ಬರುತ್ತೆ. ವೇದಾಧ್ಯಯನಕ್ಕೆ ಅಂತ ಅಲ್ಲೇ ಇದಕ್ಕೆ ಒಂದು ಅದರ ಪಕ್ಕ ಅವರ ಪಾಜಿ ಕ್ಷೇತ್ರದ ಹತ್ತಿರದಲ್ಲೇ ಒಂದು ಜಾಗ ಇದೆ, ದಂಡತೀರ್ಥ. ದಂಡತೀರ್ಥದ ಮನೆ ಅಂತ ಮುಂಚೆ ದಂಡತೀರ್ಥ ಆಚಾರ್ಯ ಮಾಡಿದ್ರು. ಮುಂಚೆ ಆ ಮನೆಯಲ್ಲಿ ತೋಟದಿಲ್ಲಾಯರು ಅಂತ, ತೋಟದ ಮನೆಯವರು ಅಂತ ಅವ್ರಿಗೆ ತೋಟ, ಒಂದಿಷ್ಟು ತೋಟ ಮಧ್ಯೆ ಅವರು ಪಾಠ ಹೇಳ್ತಿದ್ದಾರೆ. ಎಲ್ಲ ಪರಿಸರದ ಮಕ್ಕಳೆಲ್ಲ ಅಲ್ಲಿ ಪಾಠಕ್ಕೆ ಬರೋರು. ಆಚಾರ್ಯರ ತಂದೆ ಆಚಾರ್ಯರನ್ನು ಪಾಠಕ್ಕೆ ಹಾಕಿದ್ರು, ಉಪನಯನ ಅಂತ. ಪಾಠಕ್ಕೆ ಹಾಕಿದ್ರೆ ಇವರೆಲ್ಲ ವೇದ ಪಾಠಕ್ಕೆ ಕೂತ್ಕೊಳ್ಳೋರು ಹುಡುಗರು. ಆಚಾರ್ಯ ತೋಟದಲ್ಲಿ ಆಡ್ತಾ ಕೂತ್ಕೊಳ್ಳೋರು, ಪಾಠಕ್ಕೆ ಬರ್ತಿರ್ಲಿಲ್ಲ. ಸಾಮಾನ್ಯ ತುಂಟ ಹುಡುಗರು ಹಾಗೆ ಮಾಡೋರು, ಹಾಡ್ತಾ ಗುರುಗಳಿಗೆ ಏನಂದ್ರೆ ಹುಡುಗ ತುಂಟ, ಕಲಿಯೋದಿಲ್ಲ, ಸೋಮಾರಿ. ಅದಕ್ಕೆ ಒಂದು ದಿವಸ ಕರೆದ್ರಂತೆ, ನೀನು ಪಾಠಕ್ಕೆ ಬರ್ತಾ ಇಲ್ಲ, ನೀನು ಪಾಠಕ್ಕೆ ಬರಲಿಲ್ಲ ಅಂದ್ರೆ ನೀನು ಇಷ್ಟವರೆಗೆ ಪಾಠ ಹಾಕ್ತೇನೆ, ನೀನು ಹೇಳುವೇ ಇದ್ದರೆ ನಾನು ಪಾಠ ಹೇಳೋದು, ನಾಳೆ ನಾನು ಕ್ಲಾಸಿಗೆ ಬರಲಿಲ್ಲ. ಅದಕ್ಕೆ ಇವ್ರು ಹೇಳಿದ್ರಂತೆ, ಪಾಠಕ್ಕೆ ನೀವು ನಿನ್ನೆ ಹೇಳಿದ್ದೇನೆ ಇವತ್ತು ಓಡಿಸ್ತೀನಿ, ಅದು ಕೇಳಿದ್ರೆ ಬೇಜಾರಾಗುತ್ತೆ, ಅದಕ್ಕೆ ಬರೋದು ನಾನು. ಅದಕ್ಕೆ ಕೇಳಿದ್ರೆ ಎಷ್ಟೊತ್ತು ಬರೋದು ಅಂತ ಹೇಳಿದ್ರೆ ಅವರು ಏನು ಭಾರಿ ಬುದ್ಧಿವಂತರ, ನಾವು ದೊಡ್ಡ ಹಾಗಲ್ಲ, ಇವ್ರು ಭಾರಿ ಬುದ್ಧಿವಂತರ ಎಲ್ಲ ಒಂದ್ಸತಿ ಒಳ್ಳೆ ಬರ್ತಾನೆ ನೋಡೋಣ. ಅದು ಏನು ಕೇಳಿದ್ನೆಲ್ಲ ಬರಾಬರ ಹೇಳಿಬಿಟ್ರು. ಕರೆ ಅಪ್ಪ ನೀನು ಪಾಠಕ್ಕೆ ಬರೆದಿಲ್ಲ ಅಂತ, ನೀವು ಪಾಠಕ್ಕೆ ಬರೋದು ಚಿಂತಿಲ್ಲ ಅಂತ ಹೇಳಿದ್ರು ಅಂತ ನಾರಾಯಣ ಪಂಡಿತರ ಮಂದಿ ಈಗ ಕಥೆ ಹೇಳ್ತಾರೆ. ಅದು ಏನು ಕೇಳಿದ್ ನಾ ಹೇಳ್ತೀನಿ, ನನಗೆ ಬರುತ್ತೆ, ನಾ ಯಾಕೆ ಬರಬೇಕು, ನಿಮ್ಮ ಪಾಠ ಕೇಳಿ ಅಂತ ಹೇಳಿಬೇಕಾಗಿದೆ ಅಂತ ಹೇಳಿ. ಇದೇ ಬಾಲ್ಯದಿಂದ ತಂದೆ ಅಕ್ಷರಾಭ್ಯಾಸ ಮಾಡಿಸುವಾಗ, ಅಲ್ಲಿ ಪಾಜಿ ಕ್ಷೇತ್ರದಲ್ಲಿ ಅಕ್ಷರಾಭ್ಯಾಸ ಮಾಡಿದ ಶಿಲೆ ಇದೆ, ಅಲ್ಲಿ ತಂದೆ ಅಕ್ಷರಾಭ್ಯಾಸ ಮಾಡಿದಾಗ ಅವ್ರ ದಿನ ಒಂದು ದಿವಸ ಈ ಮರು ದಿವಸ ಪುನಃ ಹೀಗೆ ಹಾಕಿ ನಿನ್ನೆ ಬರಕದ್ದಲ್ಲಪ್ಪ ಪುನಃ ಅದನ್ನೇ ಯಾಕೆ ಬರೆಸ್ತಿದ್ರು. ಹೀಗೆ ಯಾವುದನ್ನು ಎರಡನೇ ಬಾರಿ ಮಾಡಿದ ತಕ್ಷಣ ಅಸಹನೆ ಆಚಾರ್ಯ, ಎಷ್ಟೊತ್ತಿ ಬೋರ್ ಆಗುತ್ತೆ, ನಿನ್ನೆ ಬರೆಸಿದ್ದೀನಿ ಇವತ್ತು ಯಾಕೆ ಬರೆಸಿದ್ರು, ಬೇರೆ ಅಕ್ಷರ ಬರೆಸಲಿ ತನ್ನವರು. ಚಿಕ್ಕ ಮಗುವಾಗಿದ್ದಾಗ ಹೀಗೆ ಮಾಡಿದ್ದಾರೆ ಆಚಾರ್ಯರು. ಒಮ್ಮೆ ಕೇಳಿದ್ದನ್ನೇ ಒಮ್ಮೆ ಹೇಳಿದ್ದನ್ನೇ ಹೇಳೋದು, ಒಮ್ಮೆ ಕೇಳಿದ್ದನ್ನೇ ಕೇಳೋದು, ಹೊಸ ವಿಷಯ ಕೇಳಬೇಕು, ಅದನ್ನೇ ಮತ್ತೆ ಮತ್ತೆ ಕೇಳೋದೇನು, ಯಾಕೆ ಕೇಳಬೇಕು, ಅದು ಆಗೋಯ್ತಲ್ಲ, ತಿಳಿದಾಯ್ತಲ್ಲ. ಹೀಗೆ ಸರ್ವತ್ರ ಹೀಗೆ ಮಾಡುವರಾಗ ಕೊನೆಗೆ ಭಾಗವತದ ಪ್ರವಚನ ನಡೀತಾ ಇದ್ದಾಗ, ಅಲ್ಲಿಂದ ಮುಂದೆ ಅಚ್ಯುತ ಪ್ರಜ್ಞೆ ಹತ್ರ ಸನ್ಯಾಸ ಸ್ವೀಕಾರ ಮಾಡಿ ಭಾಗವತ ಪ್ರವಚನ ನಡೀತಾ ಇದ್ದಾಗ ಅಲ್ಲೇನೋ ಭಾಗವತ ಎಲ್ಲ ಬರೀತಾ ಇದ್ದರು ಅವ್ರ ಸಹಪಾಠಿಗಳು. ಅದೆಲ್ಲ ಹಾಗೆ ಭಾಗವತದ ಪಾಠ ತಪ್ಪು ಅಂತ ಹೇಳಿಬಿಟ್ರು. ಏನು ವೇದವ್ಯಾಸರ ಪಾಠ ನಿಮಗೆ ಮಾತ್ರ ಗೊತ್ತಾ, ಈ ಮ್ಯಾನುಸ್ಕ್ರಿಪ್ಟ್ ಬರೆದವರೆಲ್ಲ ಗೊತ್ತಿಲ್ಲೇನು? ಇಲ್ಲ, ಅದು ಪ್ರಾಚೀನ ಪಾಠ ಅಲ್ಲ, ವೇದವ್ಯಾಸರ ಪಾಠ ಬೇರೆ ಇದೆ, ಅದು ಗೊತ್ತಿದೆ ನನಗೆ. ಹೌದಾ, ನಿಮಗೆ ವೇದವ್ಯಾಸರ ಪಾಠ ಎಲ್ಲ ಗೊತ್ತು. ಹಾಗಾದ್ರೆ ಪಂಚಮಸ್ಕಂಧದ ಕೆಲವು ಅಧ್ಯಾಯಗಳನ್ನು ಹೇಳಿದ್ರು ನೋಡೋಣ. ಇವ್ರು ಬರಿತಾ ಇದ್ರು, ಮೊದಲನೇದು ಬರಿತಾ ಇದ್ದೇನೆ 4ನೇ ಸ್ಕಂಧ, ಪಂಚಮಸ್ಕಂಧದ ಕೆಲವು ಅಧ್ಯಾಯ ಯಾವ ಭಾಗ ಹೇಳಬೇಕು ಹೇಳಿದ್ರು. ಪಂಚಮಸ್ಕಂಧದ ಹೇಳಿದ್ರೆ ಅಧ್ಯಾಯ ನಿಕಾಯ ಮಂತ್ರಾತ್ ಅಂತ, ಅದು ಅಧ್ಯಾಯದ ಮೇಲೆ ಅಧ್ಯಾಯ ಮುಖೋದ್ಗತ ಹೇಳ್ತಾ ಹೋದಂತೆ. ಇದು ವೇದವ್ಯಾಸರ ಪಾಠ ಅಂತ. ಅಷ್ಟಾಗ್ನೇನಪ್ಪ ನಿಮ್ಗೆ ಯಾವ ಮ್ಯಾನುಸ್ಕ್ರಿಪ್ಟು ಬೇಡ, ಗೊತ್ತಾಗ್ತದೆ, ಇನ್ನು ಕಡೆ ಮುಂದೆ ಕೇಳೋದಿಲ್ಲ ಅದು. ಹೀಗೆ ಯಾವ ಸಂದರ್ಭದಲ್ಲಿ ಏನು ಕೇಳಿದ್ರು ಕೂಡ ಪುಸ್ತಕ ನಿರಪೇಕ್ಷವಾಗಿ ಇದು ಪ್ರಾಚೀನ ಪಾಠ,
ಈ ಗ್ರಂಥದ ಅನುಕೂಲ ಹೀಗೆ, ಇದರ ಪಾಠ ಹೀಗೆ ಅಂತ ಮುಖೋದ್ಗತವಾಗಿ ಹೇಳುವವರು. ಯಾರ ಹತ್ರ ಏನು ಪಾಠ ಹೇಳ್ಬೇಕು ಅವರು? ಅಂದರೆ ಅದನ್ನು ಸ್ವಾಧ್ಯಾಯೇನ ಅರ್ಚಯೇತ್ ಹರಿಂ. ಎಲ್ಲರೂ ಹಾಗೆ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ಅದರ ನಂತರ ನಾವು ವೇದ ಸ್ವಶಾಖಾಧ್ಯಯನ ಮಾಡಬೇಕು. ಆಚಾರ್ಯ ಮಾಡಿಲ್ಲ ಅದನ್ನು. ಆಚಾರ್ಯರು ಅನಧೀತವಾದ ಗುರೋ ಸ್ವಶಾಖಾಂ ಅಂತ. ಇದು ಅದು ನಮಗೆ ಸಾಹಸಂಚ ಮಹತಾಂ ಅಂತ ಅದು ದೊಡ್ಡವರ ಅಸಾಧಾರಣವಾದಂತಹ ಒಂದು ಶಕ್ತಿ. ಅದನ್ನು ನಾವು ದೊಡ್ಡವರ ಮಾಡಿದದ್ದನ್ನು ಅನುಕರಣೆ ಮಾಡಬೇಕು. ಅವರು ಅಸಾಧಾರಣ ಶಕ್ತಿಯನ್ನು ಅನುಕರಣೆ ಮಾಡಿ ನಾವು ನಗೆವಾಟ. ಅದರಿಂದ ಅವರ ಸಾಮರ್ಥ್ಯ ವಿಶೇಷವನ್ನು ಅನುಕರಣೆ ಮಾಡುವುದಲ್ಲ, ಅವರು ಮಾಡಿ ತೋರಿಸಿದ ವಿಧಿಯನ್ನು ಅನುಸರಿಸಬೇಕಷ್ಟೇ. ಅವರು ಅಸಾಧಾರಣ ಸಾಮರ್ಥ್ಯವನ್ನು ತೋರಿಸ್ತಾರೆ. ಅದನ್ನು ಒಂದು ಕಡೆ ಕೃಷ್ಣ ಅಥವಾ ರಾಮ ಹೇಗೆ ನಡ್ಕೊಳ್ಬೇಕು ಅಂತ ತೋರಿಸಿದ ಜೀವನದಲ್ಲಿ. ಅದಾದ್ರೆ ಅವ್ನು ಗೋವರ್ಧನ ಬರೋದ ನಾವು ಎತ್ತಲಿಕ್ಕೆ ಹೋದರೆ ಅವನು 16,300 ಜನ ಹೆಣ್ಣಿನ ಮದುವೆ ಮಾಡ್ಕೊಂಡು, ಹೌದು ಗೋವರ್ಧನ ಬರೋತನೇ ಎತ್ತಿದ್ದಾನೆ, ಅದ್ರ ಮೊದಲು ಎತ್ತಿದ್ರೆ ಆಮೇಲೆ 16,300 ಜನ ಮದುವೆ ಮಾಡ್ಕೊಂಡು ಅದನ್ನು ಅವನು ಹಂಗೆ ಮಾಡಿಲ್ಲ. ಅವರು ಅಸಾಧಾರಣವಾದ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾರೆ. ನಾವು ಏನು ನಡ್ಕೊಳ್ಬೇಕು ಅದನ್ನು ತೋರಿಸ್ತಾರೆ. ಆ ಅಸಾಧಾರಣ ಶಕ್ತಿಯನ್ನು ಅಭಿವ್ಯಕ್ತಗೊಳಿಸಿದ್ದನ್ನು ನಾವು ಇಮಿಟೇಟ್ ಮಾಡ್ಲಿಕ್ಕೆ ಹೋದರೆ ನಾವು ಮೈಮರೆಸಿಕೊಳ್ಳುವ ಪ್ರಸಕ್ತಿ ಅಷ್ಟೇ. ಪ್ರಣಮ್ಯ ದೇವಾನ್ ಸ್ವಾಧ್ಯಾಯೇನ ಅರ್ಚಯೇತ್ ಹರಿಂ ಅರ್ಚಯೇತ್. ವೇದಾಧ್ಯಯನದ ಮೂಲಕ, ಸ್ವಾಧ್ಯಾಯ ಅಂದ್ರೆ ಸ್ವತಂತ್ರನಾದ ಭಗವಂತನ ಸ್ವಸ್ವಶಾಖೋಕ್ತವಾದ ವೇದಗಳ ಮೂಲಕ, ಸ್ವಸ್ವಶಾಖಾನುಗುಣವಾದ ವೇದಗಳ ಮಂತ್ರಗಳ ಮೂಲಕ ಅಧ್ಯಯನವೇ ಸ್ವಾಧ್ಯಾಯ. ಆ ಸ್ವಾಧ್ಯಾಯದ ಮೂಲಕ ಭಗವಂತನನ್ನು ಆರಾಧಿಸಬೇಕು. ಆ ಸ್ವಾಧ್ಯಾಯ ಅನ್ನೋದು ಜಪಯಜ್ಞ, ಅದು ಒಂದು ಪೂಜೆ, ಅದು ಮತ್ತೊಂದು ಪೂಜೆ. ಮೊದಲು ಪ್ರತೀಕದಲ್ಲಿ ಪೂಜೆ, ಆಮೇಲೆ ಮಂತ್ರಗಳ ಮೂಲಕ ಪೂಜೆ, ಆಮೇಲೆ ವೇದಾಧ್ಯಯನದ ಮೂಲಕ ಪೂಜೆ. ಸ್ವಾಧ್ಯಾಯ ಅನ್ನುವುದಕ್ಕೆ ಇನ್ನು ಅನೇಕ ಮುಖಗಳಿವೆ. ಒಂದೇನೋ ಸ್ವತಂತ್ರನಾದ ಭಗವಂತನ ಅಧ್ಯಯನ, ಸ್ವಸ್ವಶಾಖೆಯ ಅಧ್ಯಯನ. ಅಧ್ಯಯನ ಮಾಡಬೇಕಲ್ವ? ಅಧ್ಯಯನ ಮಾಡಲಿಕ್ಕೆ ಗುರುಗಳು ಸಿಗಲಿಲ್ಲ, ಏನ್ ಮಾಡಬೇಕು? ಗುರುಗಳೇ ಸಿಗಲಿಲ್ಲ, ಒಳ್ಳೆಯ ಪಾಠ ಹೇಳುವವರು ಸಿಗಲಿಲ್ಲ, ನಮ್ಮ ಹಸಿವನ್ನು ತಣಿಸುವ ಗುರುಗಳು ಸಿಗಲಿಲ್ಲ, ನಮಗೆ ಪ್ರಶ್ನೆಗಳು ಬರ್ತವೆ ಅದಕ್ಕೆ ಉತ್ತರ ಕೊಡುವಂತಹ ಗುರುಗಳು ಸಿಗಲಿಲ್ಲ. ಅಂಥ ಸಂದರ್ಭದಲ್ಲಿ ಏನ್ ಮಾಡಬೇಕು? ಬೇಜಾರು ಬಂದ್ಬಿಡುತ್ತೆ. ಇದನ್ನು ಏನು ಓದೋದ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ. ಹಾಗೆ ಮಾಡಬೇಡಿ ಎಂದು ಸ್ವಾಧ್ಯಾಯೇನ ಸ್ವಯಮೇವ ಅಧ್ಯಯನ, ಸೆಲ್ಫ್ ಸ್ಟಡಿ ಮಾಡ್ರಿ. ಅವಾಗ ಅದನ್ನು ಆಚಾರ್ಯ ಹೇಳಿದ್ರೆ, ಗುರುವರ ಭಾವೇ ಯೋಗ್ಯಸ್ಯ ಸ್ವಯಮೇವ ಅಭ್ಯಸಿತು ಅಂತ. ನಿಮಗೆ ಸರಿಯಾದಂತಹ ಗುರು ಸಿಗದೇ ಇದ್ದಾಗ ನೀವೇ ಅಧ್ಯಯನ ಮಾಡ್ರಿ, ನಾನು ಗುರುವಾಗಿ ನಿಮಗೆ ಮಾರ್ಗದರ್ಶನ ಮಾಡ್ತೇನೆ ಅಂತಾರೆ. ಆ ಛಲ ಬೇಕು. ಈ ಛಲವನ್ನು ನಾನು ಸಾಧಿಸಿದ್ದೇನೆ. ನನ್ನ ಜೀವನದಲ್ಲಿ ನನಗೆ ಯೋಗ್ಯರಾಗಿರ್ತಕ್ಕಂಥ ನನ್ನ ಸಂಶಯಗಳನ್ನು ಪರಿಹರಿಸುವ ಗುರುಗಳು ಸಿಕ್ಕಿಲ್ಲ ಅಂದಾಗ ನಾನು ಆಚಾರ್ಯ ಶರಣಾಗಿ ಓದಿದೆ. ನಾನು ಇದೀಗ ಸರ್ವಮೂಲವನ್ನು ಓದಿದ್ದು ಆಚಾರ್ಯರ ಕೈಯಲ್ಲಿ, ಇನ್ಯಾರೂ ನಾನು ಸರ್ವಮೂಲ ಪಾಠ ಕೇಳಲಿಲ್ಲ ಪೂರ್ಣವಾಗಿ. ಅದರಿಂದ ಗುರು ಆಚಾರ್ಯರಿಗೆ ಶರಣಾಗಿ ಓದಿದ್ರೆ ಅರ್ಥ ಆಗತ್ತೆ ಅಂತ ನೀವು ನನ್ನ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ನಾನು ಸಾಕ್ಷಿ. ಅದನ್ನು ಆಚಾರ್ಯ ನನಗೆ ಇದನ್ನ ಪೂರ್ಣ ವಿಧಿ ಮಾಡಿದ್ದು ಹೊರತು ನಾನು ಯಾವ ಮನುಷ್ಯರ ಹತ್ರವೂ ಸರ್ವಮೂಲ ಗ್ರಂಥವನ್ನು ಪಾಠ ಕೇಳಿದ್ದೀನಿ. ಅಂದ್ರೆ ಎಲ್ಲ ಅಂತಲ್ಲ, ಕೇಳಿದ್ದೇನೆ. ನಮ್ಮ ಪರಿಮಾಣ ಶ್ರೀಗಳವರು ಕೆಲವು ಗ್ರಂಥಗಳನ್ನು ಹೇಳಿದ್ದಾರೆ, ಪೇಜಾವರ ಶ್ರೀಗಳವರು ತತ್ವಜ್ಞಾನ ಒಂದು 3-4 ಗ್ರಂಥಗಳನ್ನ ಪಾಠ ಕೇಳಿದ್ದೇನೆ. ಆದರೆ ಸರ್ವಮೂಲ ಗ್ರಂಥ ಸಮಗ್ರವಾಗಿ ನಾನು ಯಾರತ್ರೂ ಪಾಠ ಕೇಳಲಿಲ್ಲ. ಯಾವ ಗ್ರಂಥವನ್ನು ಸಮಗ್ರವಾಗಿ ನಾನು ಪಾಠ ಕೇಳಲಿಲ್ಲ. ಆಮೇಲೆ ಪಾಠ ಕೇಳಿದ್ರು ಪಾಠ ಕೇಳುವಾಗ ಎಲ್ಲೋ ಆಲೋಚನೆ ಇದ್ದು, ನಾನು ಪಾಠವನ್ನು ಕಿವಿಗೆ ಹಾಕಿಕೊಂಡವನಲ್ಲ. ಅವರು ಸುಮ್ಮನೆ ಹೇಳ್ತಿರುವಾಗ ನಮ್ಮ ತಂದೆಯವರೇ ನ್ಯಾಯಸುಧಾ ಹೇಳಿದ್ರು ನನಗೆ. ಅದೇ ನ್ಯಾಯಸುಧಾ ಅವರು ಹೇಳುವಾಗ ಕೂಡ ನನ್ನ ತಲೆಯಲ್ಲಿ ಏನೋ ಯೋಚನೆ ಇರ್ತಿತ್ತು. ನಾನು ಪಾಠವನ್ನು ಕಿವಿಕೊಟ್ಟು ಕೇಳಿದ್ದು ಬಹಳ ಕಡಿಮೆ. ಅದು ನನಗೆ ನಾನು ಕೊನೆಗೆ ಆಚಾರ್ಯರಿಗೆ ಶರಣಾನವ. ಆದರೆ ಅವರು ಹೇಳಿದಂತಹ ನಿಮ್ಮ ಮಾತನ್ನು ನಂಬಿ ನಾನು ಒಂದು ಹೋಗ್ತಾ ಇದ್ದೇನೆ. ಸ್ವಯಮೇವ ಅರ್ಧಿಸಿತು. ನಿನ್ನ ಹಸಿವನ್ನು ಹಿಂಗಿಸುವ ಒಬ್ಬ ಉಪಾಧ್ಯಾಯ ನಿನಗೆ ಸಿಕ್ಕದೇ ಇದ್ರೆ ನೀನು ನಿನ್ನಷ್ಟಕ್ಕೆ ಓದಿಕೊಂಡು ಹೋಗು, ನಾನು ನಿನಗೆ ಮಾರ್ಗದರ್ಶನ ಮಾಡ್ತೇನೆ ಅಂತ ಹೇಳಿದ್ದೆ. ನೀವು ಮಾಡಬೇಕು ಅಂತ ನಾನು ಓದಿದವ. ಆಚಾರ್ಯ ಅದನ್ನು ಮಾಡಿದ್ದಾರೆ, ನನಗೆ ಭರವಸೆ. ಅದನ್ನ ಸ್ವಾಧ್ಯಾಯೇನ ಅರ್ಚಯೇತ್ ಹರಿಂ ಅಂದರೆ ಸೆಲ್ಫ್ ಸ್ಟಡಿಯಿಂದಲೂ ಯಾವಾಗ ನಮ್ಮ ಹಸಿವನ್ನು ತಣಿಸುವ ವಿದ್ವಾಂಸರು ಇದ್ದಾಗ, ನಮಗೆ ಸ್ವಂತ ಅಧ್ಯಯನ ಮಾಡುವ ಯೋಗ್ಯತೆ ಇಲ್ಲದಿದ್ದಾಗ ಹಾಗೆ ಮಾಡಬೇಕು ಅಂತ ಹೇಳಿದ್ದಲ್ಲ ಅವರು. ನಮಗೆ ನಮ್ಮ ಜಿಜ್ಞಾಸೆಯನ್ನು ತಣಿಸುವಂತಹ ವಿದ್ವಾಂಸರೇ ನಮ್ಮ ಕಾಲದಲ್ಲಿ ಸಿಗದೇ ಇದ್ದಾಗ ಆಗ ನೀನು ಸ್ವಂತ ಚಿಂತನೆ ಮಾಡು, ಮನನ ಮಾಡು ಶಾಸ್ತ್ರದ ಮನನ ಮಾಡಿದರೆ ನಿನಗೆ ಉತ್ತರ ಹೊಳೆಯುತ್ತೆ. ಸ್ವಾಧ್ಯಾಯೇನ ಅರ್ಚಯೇತ್ ಹರಿಂ